ಮನೆ ಮದ್ದಿನ ಒಂದು ಟಿಪ್ಸ್ ಕೊಡೋದಾದ್ರೆ ಆ ಟಿಪ್ಸ್ ಏನು? ಪಿತ್ತ ಆದ್ರೆ ಮೈ ಮೇಲೆಲ್ಲ ಗಾದ್ರೆ ಬರುತ್ತೆ, ಅದು ಕಮ್ಮಿ ಆಗೋದಕ್ಕೆ ಕಾಳು ಮೆಣಸಿನ ಪುಡಿ ಆಮೇಲೆ ತುಪ್ಪ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ರೆ ಕಮ್ಮಿ ಆಗುತ್ತೆ. ನನ್ನ ಮಕ್ಳಿಗೆ ನಾನು ಅದೇ ಕೊಡ್ತೀನಿ. ಇದು ಡೆಲಿವರಿ ಆದಾಗ ಕಾಳುಜೀರಿಗೆ ಅಂತ ಇರುತ್ತೆ, ಅದನ್ನ ಬಿಸಿ ನೀರು ಮಾಡಿ ಕೊಟ್ಟಿದ್ದಾರೆ. ಅದು ತುರಿಕೆ ಅಥವಾ ನೆವೆ ನಂಜು ಅಂತಿರುತ್ತೆ, ಅದೆಲ್ಲ ವಾಸಿ ಆಗುತ್ತೆ. ಲಿಂಬೆ ಹಣ್ಣಿನ ಸಿಪ್ಪೆಯನ್ನ ಸುಟ್ಬಿಟ್ಟು ಜೇನುತುಪ್ಪದಲ್ಲಿ ಕೊಟ್ರೆ ಮಕ್ಕಳಿಗೆ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗುತ್ತೆ. ಶುಗರ್ಗೆ ಮತ್ತೆ ಜಾಯಿಂಟ್ ಪೇನ್ಗೆ ಮೆಂತ್ಯ ಕಾಳು ಮೊಳಕೆ ಬರೆಸ್ಬಿಟ್ಟು ಕೋಸಂಬರಿ ತರ ಮಾಡಿ ಅದನ್ನ. ಜಾಂಡೀಸ್ಗೆ ಕಿರ್ನೆಲ್ಲಿ ಸೊಪ್ಪು ಅರ್ಧ ಕಪ್ ಹಾಲು ಹಾಕೊಂಡು ಕುಡಿದ್ರೆ 1 ವೀಕಲ್ಲೆಲ್ಲ ವಾಸಿ ಆಗ್ಬಿಡುತ್ತೆ. ಮೆಜಾರಿಟಿ ಜಾಂಡೀಸು ಲಿವರ್ ಪ್ರಾಬ್ಲಮ್ ಇಂದ ಬರುತ್ತೆ. ಇದರಲ್ಲಿ ಯಾವುದೇ ಬಂದ್ರೂ ಯೂಶಲ್ ಆಗಿ ಅದ್ರ ಪಾಡ್ಗೆ ಅದೇ ಹೋಗ್ಬಿಡುತ್ತೆ, ಏನು ಮಾಡೋದು ಬೇಕಾಗಿಲ್ಲ. ನಮ್ಮ ಹತ್ರ ಬಂದ್ರು ನಾವೇನು ಔಷಧಿ ಕೊಡಲ್ಲ. ಯಾಕೆಂದ್ರೆ ನನಗೂ ಕೊಟ್ಟಿದ್ರು, ನನಗೂ ಹೋಗಿತ್ತು, ನನ್ನ ಮಗಳಿಗೂ ಅದೇ ಟ್ರೀಟ್ಮೆಂಟೇ ಕೊಟ್ಟಿದ್ದು, ಅವಳಿಗೂ ಹೋಗಿದೆ. ನೀವು ಆ ಟೈಮಲ್ಲಿ ಈ ಔಷಧಿ ಕೊಟ್ಕೊಂಡಿದ್ರೆ ಇವ್ರ ಕ್ಯಾನ್ಸರ್ ಬೆಳೀತಾ ಇರತ್ತೆ, ಅದನ್ನ ವಾಸಿ ಮಾಡಕ್ಕೆ ಆಗಲ್ಲ. ಮೆಡಿಸಿನ್ ಜೊತೆಗೆ ಇದನ್ನು ತಗೊಂಡ್ರೆ ತಪ್ಪೇನು? ನಾನು ಅದನ್ನೇ ಹೇಳಿದ್ದು, ಸಪ್ಲಿಮೆಂಟ್ ತಗೊಳ್ಳಿ, ಒಂದು 30% ಹೆಲ್ಪ್ ಆಗುತ್ತೆ. ಬಟ್ ಅದೇ ಟ್ರೀಟ್ಮೆಂಟ್ ಅಂತ ಹೇಳ್ಕೊಂಡು ಅದರಿಂದನೇ ಆಗಿದೆ ಅಂತ ಹೇಳಕ್ಕಾಗಲ್ಲ. ನೀವು ಟ್ಯಾಬ್ಲೆಟ್ಸ್ ಬಿಟ್ಟು ಯಾಕೆ ಟ್ರೈ ಮಾಡ್ಬಾರ್ದು ಇದನ್ನ? ಏನ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟು ಭಯ ಜಾಸ್ತಿ ಆಗ್ಬಿಟ್ರೆ ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ಯಾಮಿಲಿ ಡಾಕ್ಟರ್. ನಾನು ನಿಮ್ಮ ಶೈಲಜಾ ಸಂತೋಷ್. ನಿನ್ನೆಯ ಸಂಚಿಕೆಯಲ್ಲಿ ನಾವು ಮನೆ ಮದ್ದು ಅನ್ನುವ ವಿಷಯದ ಬಗ್ಗೆ ಚರ್ಚೆ ಮಾತಾಡ್ತಾ ಇದ್ವಿ. ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡೋದಕ್ಕಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಾವು ಮನೆ ಮದ್ದಿನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಇವತ್ತಿನ ಈ ಸಂಚಿಕೆಗೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ಶಫಾಲಿಕಾ, ಡಾಕ್ಟರ್ ಶರತ್, ಡಾಕ್ಟರ್ ವಿನೋದ್ ರೆಡ್ಡಿ, ಡಾಕ್ಟರ್ ಪವಿತ್ರ ಮತ್ತು ಡಾಕ್ಟರ್ ವಿಶ್ವನಾಥ್. ವೆಲ್ಕಮ್ ಟು ದ ಶೋ. ಅಮ್ಮಂದ್ರಿಗೂ ವೈದ್ಯರಿಗೂ ಸಾಕಷ್ಟು ಪ್ರಶ್ನೆ ಉತ್ತರ ಟಗ್ ಆಫ್ ವಾರ್ ತರ ಆಗ್ತಿದೆ, ಬಟ್ ಇಟ್ಸ್ ನೈಸ್. ಇದ್ರ ಮಧ್ಯೆ ನಂದೊಂದು ಪ್ರಶ್ನೆ ಇದೆ ಅಮ್ಮಂದ್ರಿಗೆ. ಏನಪ್ಪಾ ಅಂತಂದ್ರೆ, ನನ್ನ ಹತ್ರ ಆಹಾರದಲ್ಲಿ ಅಮೂಲ್ಯವಾದಂತಹ ಈ ವಸ್ತು ಇದೆ, ನಾನು ಡಾಕ್ಟರ್ ಹತ್ರ ಹೋಗಲ್ಲ ಅಂತಂದ್ರೆ ಅದು ಯಾವುದು? ಅಮೂಲ್ಯವಾದಂತಹ ಒಂದು ಆಹಾರ ಪದಾರ್ಥ ನನ್ನ ಹತ್ರ ಇದೆ, ಹಾಗಾಗಿ ನಾನು ಡಾಕ್ಟರ್ ಹತ್ರ ಹೋಗಲ್ಲ, ಅದು ಯಾವುದು? ಸಿ, ಫಾರ್ ಎಕ್ಸಾಂಪಲ್, ದರ್ ಇಸ್ ಅ ಸೇಯಿಂಗ್ ಅಲ್ವಾ, an apple a day keeps the doctor away ಅಂತ. ಆಪಲ್ ಇದ್ಬಿಟ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ ಅನ್ಕೋಬಹುದು. ಆ ತರ ಮನೇಲಿರೋ ಯಾವ ಆಹಾರ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಎಸ್, ನಾನು ಡಾಕ್ಟರ್ ಹತ್ರ ಹೋಗಲ್ಲ. ತಾಯಿ ಎದೆ ಹಾಲು. ಓಕೆ, ಎಸ್. ಶುಂಠಿ. ಓಕೆ. ರಾಗಿ ಮುದ್ದೆ. ಏನ್ ಸ್ಪೆಷಲ್ ಅದರಲ್ಲಿ? ಅದರಲ್ಲಿ ಅಯನ್ ಅಂಡ್ ಕ್ಯಾಲ್ಸಿಯಂ. ಅಯನ್ ಅಂಡ್ ಕ್ಯಾಲ್ಸಿಯಂ. ಫ್ಲಾಕ್ಸ್ ಸೀಡ್ಸ್. ಆಳಿವೆದೆ. ಏನಾಗತ್ತೆ ಅದರಿಂದ? ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಜೀರಿಗೆ ಯಾಕೆ ಅಷ್ಟೊಂದು ಅಮೂಲ್ಯ? ಅದು ತಂಪು ಕೂಡ ದೇಹಕ್ಕೆ, ಮತ್ತೆ ಗ್ಯಾಸ್ಟ್ರಿಕ್ ಆಗೋದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ನಾನು ಡಾಕ್ಟರ್ ಹತ್ರ ಹೋಗಲ್ಲ. ಎಸ್. ಅರಿಶಿಣ ಪುಡಿ ಆಂಟಿಬಯೋಟಿಕ್ ಅದು. ಓಕೆ, ಎಸ್. ಕೊಬ್ಬರಿ ಎಣ್ಣೆ ಚಳಿಗಾಲದಲ್ಲಿ ಗಟ್ಟಿ ಆದ್ರೂ ಸ್ಟೀಲ್ ಪಾತ್ರೆ ಹಾಕ್ರಿ, ಯಾವ ಪಾತ್ರೆ ಬಿಸಿ ಮಾಡಿದ್ರೆ ಪಾತ್ರೆಗೆ ಒಂಚೂರು ಅಂಟಲ್ಲ. ಎಲ್ಲರೂ ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲವೇ ಇಲ್ಲ. ಕೊಬ್ಬರಿದು ಮತ್ತೆ ತೆಂಗಿನಕಾಯಿ ಹಾಲಿದೆಯಲ್ಲ, ಅದು ಒಳ್ಳೇದು. ಆ ತೆಂಗಿನಕಾಯಿದ ಹಾಲಿನಲ್ಲಿ ಬರುವಂತ ಇದಿದೆಯಲ್ಲ ತುರಿ, ಅದು ನೋಡಿ ಫೈಬರ್. ನಿಮ್ಗೆ ಆಹಾರದಲ್ಲಿ ನೀವು ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಇವನ್ ಬಳಸಿದ್ರೆ ನಿರೋಗಿಗಳಾಗಿ ಇರ್ತೀರ. ಅದು ನನ್ನ ಉದಾಹರಣೆಯಿಂದ ನಾನು ಹೇಳ್ತೀನಿ. ಎಸ್ ಅಮ್ಮ. ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದೇ ಎಲ್ಲ ಮೆಂತ್ಯ ಸೊಪ್ಪು. ಒಂದು ತುಂಬಾ ನಂಬೋದು, ಮನೇಲಿ ಯಾವಾಗ್ಲೂ ಸದಾ ನೀವ್ ಇಟ್ಕೊಂಡಿರೋದು ಶುಂಠಿ. ಎಸ್. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್, ಹಾರ್ಟ್ಗೆ, ಕೋಲ್ಡ್ಗೆ ಒಳ್ಳೇದು. ಎಸ್ ಅಮ್ಮ, ಕೊಲೆಸ್ಟ್ರಾಲ್ ಅಂಡ್ ಹಾರ್ಟ್ ಹೆಲ್ತ್ಗೆ ಬಹಳ ಒಳ್ಳೇದು ಅಂತ ಹೇಳ್ತೀರಾ. ದೊಡ್ಡಪತ್ರೆ ಸೊಪ್ಪು, ವಿಳ್ಳೆದೆಲೆ ಮತ್ತೆ ತುಳಸಿ 3 ರಸಗಳನ್ನ ಹಿಂಡಿ ಎದೆ ಹಾಲಲ್ಲಿ ಸಣ್ಣ ಮಗುಗೆ ಹಾಕ್ಬೋದು. ದೊಡ್ಡವರು ಸಹ ಅದನ್ನ ಹಾಗೆ ಜಗದು ತಿಂದ್ರೆ ಖಂಡಿತ ಕಫ ಹೋಗುತ್ತೆ. ಮೆಂತೆ ಯಾಕೆ? ಶುಗರ್ ಇರೋರ್ಗೆ ಮೆಂತೆ ನೆನೆಸ್ಬಿಟ್ಟು ಮೊಳಕೆ ಬರ್ಸಿ ತಗೊಂಡ್ರೆ, ಡೈಲಿ ತಗೊಂಡ್ರೆ ಕಂಟ್ರೋಲ್ ಮಾಡಬಹುದು. ವಿತೌಟ್ ಮಾತ್ರೆನಾ? ವಿತೌಟ್ ಮಾತ್ರೆ. ಎಸ್. ಓಕೆ.
ಬೇವಿನ ಸೊಪ್ಪು ಇರುತ್ತಲ್ಲ, ವಾರಕ್ಕೊಂದ್ಸರಿ ಬಿಸಿನೀರಲ್ಲಿ ಹಾಕಿ ನಾವು ವಾರಕ್ಕೊಂದ್ಸರಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಡಿಸೀಸ್ ಹೋಗುತ್ತೆ. ಆಗ ಸೊಪ್ಪಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಹರಿದ್ಬಿಟ್ಟು ಒಂದೊಂದು ಸಣ್ಣ ಉಂಡೆ ಮಾಡಿ ನುಂಗ್ಬಿಡ್ತೀವಿ ನಾವು. ಹೊಟ್ಟೆ ಒಳಗಿರೋ ಜ್ವರ ಹೋಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಕರಿ ಜೀರಿಗೆ ಅಂತ, ಕರಿ ಜೀರಿಗೆ ಅದು ಕಲಾಂಜಿ ಅಂತಾರೆ. ಅದನ್ನು ತುಂಬಾ ಉಪಯೋಗಕಾರಿಯಾಗಿದೆ. ಬಟ್ ಅದರಿಂದ ತೂಕ ಕೂಡ ತಿಂಗಳಲ್ಲಿ 2 kg ಕಡಿಮೆ ಮಾಡ್ಬೋದು. ಮತ್ತೆ ಜೀರ್ಣ ಶಕ್ತಿ ಅದೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಇದು BP ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ನೆಕ್ಸ್ಟ್ ಲವಂಗ ಮನೆಗೆ ಇರೋದಂತ ಅದು ಪೇನ್ ಕಿಲ್ಲರ್ ಇದ್ದಂಗೆ. ಅದೇ ರೀತಿ ಲವಂಗನ ಹಲ್ಲು ನೋವಾದಾಗ ಹಲ್ಲಿನ ಹತ್ರ ಇಟ್ಕೊಂಡ್ಬಿಟ್ರೆ ಹಲ್ಲು ನೋವು ಕಮ್ಮಿ ಆಗುತ್ತೆ. ಅದಕ್ಕೆ ಇದು ಕೆಂಪು ಕಲ್ಸಕ್ರೆ ಮನೇಲಿ ಇಟ್ಕೊಂಡಿರ್ತೀವಿ. ಕೆಂಪು ಕಲ್ಸಕ್ರೆ ತುಂಬಾ ಕೆಂಪು ಬಂದಾಗ ಅದನ್ನ ಬಿಸಿನೀರಲ್ಲಿ ಕುದಿಸಿ ಇಟ್ಕೊಂಡ್ಬಿಟ್ರೆ ಅದನ್ನೇ ದಿನ ಅರ್ಧ ಲೋಟ ಕುಡ್ಕೊಂತ ಬಂದ್ರೆ ಸ್ವಲ್ಪ ಕೆಮ್ಮು ಶಮನ ಆಗುತ್ತೆ. ಕಮ್ಮಿ. ಹರಳು ಬೀಜ ಯೂಸ್ ಮಾಡ್ತೀವಲ್ಲ, ಸಾಮಾನ್ಯವಾಗಿ ಮಕ್ಕಳಿಗೆ ಜಂತುಳ ಇದು ಅಂತೇಳಿ ಬಂದ್ರೆ ಹರಳೆಣ್ಣೆ ಕುಡಿಸ್ತಾರೆ. ವೀಕ್ಲಿ ಒನ್ಸ್ 2 times ಇದು ಕೊಟ್ರೆ ಮಕ್ಕಳಿಗೆ ಸ್ಟಮಕ್ ಬೆಚ್ಚಗಿನ ನೀರ್ಗೆ ಉಪ್ಪು, ಕಲ್ಲುಪ್ಪು, ನಮ್ಗೆ ಎಷ್ಟು ತವಾ ಬೆಚ್ಚಿದೆಯೋ ಅಷ್ಟನ್ನ ಅದ್ ಮಾಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಅದ್ರೊಳಗೆ ಕಾಲಿಟ್ರೆ ಕಾಲ್ ನೋವನ್ನ ನಾವು ಸ್ವಲ್ಪ ಹೊತ್ತು ನಿವಾರಿಸ್ಕೊಬೋದು. ಸ್ವಲ್ಪ ಹೊತ್ತು ರೆಸ್ಟ್ ಸಿಗತ್ತೆ. ಎಸ್, ಒನ್ ಮೋರ್ ಆನ್ಸರ್. ಇಂಗನ್ನು ಉಪಯೋಗಿಸಿದ್ರೆ, ಅದನ್ನು ಮಜ್ಜಿಗೆಯಲ್ಲಿ ಹಾಕಿಕೊಂಡು ಕುಡಿದರೆ ವಾಯು, ಇನ್ನು ಕೆಲವು ಎಲ್ಲ ಹೆಚ್ಚಿನ ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳು ವಾಸಿಯಾಗಿ ಸಾಧ್ಯವಿದೆ. ಎಸ್, ಡಾಕ್ಟರ್ ವಿಶ್ವನಾಥ್, ನೀವ್ ಹೇಳ್ಬೇಕು, ಇವ್ರು ಹೇಳಿದಂತಹ ಈ ಉತ್ತರಗಳಲ್ಲಿ ಯಾವುದು ಸ್ವಲ್ಪ ಎಕ್ಸಾಜರೇಟೆಡ್ ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಜೇನುತುಪ್ಪ ಎಕ್ಸಾಜರೇಟೆಡ್ ಅಂಡ್ ಎಲ್ಲದು. ಈಗ ನೀವು ಒಂದು ಯಾವುದು ಅಂತ ಹೇಳಿದ್ರೆ ಶುಂಠಿ ಸುಮಾರು ಜನ ಹೇಳಿದ್ದಾರೆ, ಬಟ್ ಅದರಲ್ಲಿ ಕರೆಕ್ಟ್ ಇದೆ. ಒಂದು 10 ಸ್ಪೀಶೀಸ್ ಇದೆ ಅಷ್ಟೇ. ಬಟ್ ನಮ್ಮ ಪುರಾತನ ಕಾಲದಲ್ಲಿ ಒಂದು 50-100 ಸ್ಪೀಶೀಸ್ ಪ್ಲಾಂಟ್ಸು, ವೆದರ್ ವೆಜಿಟೇಬಲ್ ಆರ್ ನಾನ್ ವೆಜಿಟೇರಿಯನ್ ತಿಂತಾ ಇದ್ರು. ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಈಗ ವಿ ಆರ್ ರೆಡ್ಯೂಸ್ ಟು ಓನ್ಲಿ 5-6 ವೆಜಿಟೇಬಲ್. ಈಗ ಇಲ್ಲೆಲ್ಲ ಸೌತಲ್ಲೆಲ್ಲ ರೈಸು, ನಾರ್ತಲ್ಲೆಲ್ಲ ವೀಟ್ ಆ ಥರ ಅಂತೆಲ್ಲ. ಸೊ ಹಂಗಾಗಿ ಯಾವುದೇ ಒಂದು ಏನು ಮ್ಯಾಜಿಕ್ ಮಾಡಲ್ಲ. ಎಸ್, ಸೊ ಇದು ಯಾವುದು ಓವರ್ ರೇಟೆಡ್ ಅಲ್ಲ, ಬಟ್ ಯಾವುದೇ ಒಂದು ಏನು ಮಾಡಕ್ ಸಾಧ್ಯ ಇಲ್ಲ. ಎಸ್, ನಾರ್ತ್ ಇಂಡಿಯಾದಲ್ಲಿ ಅವ್ರು ತಿನ್ನುವಂತ ಯಾವ್ದಾದ್ರು ಒಂದು ಮೆಡಿಸಿನ್ ಯಾವ್ದಾದ್ರು ಗೊತ್ತಿದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಯಾವ್ದಾದ್ರು ಒಂದು ನನಗೆ ಗೊತ್ತಿರಂಗೆ ತುಪ್ಪ ಉಪಯೋಗಿಸ್ತಾರೆ ಸ್ನಾನ ಮಾಡೋದಕ್ಕೆ ನಾರ್ತ್ ಇಂಡಿಯನ್ಸ್. ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ, ಅವರು ತುಪ್ಪ ಹಚ್ಚಿ ಸ್ನಾನ ಮಾಡಿಸ್ತಾರೆ, ಬೆಳ್ಳಕ್ಕಾಗ್ತಾರೆ ಆತರ. ನಾರ್ತ್ ಇಂಡಿಯಾದಲ್ಲಿ ಇನ್ನೊಂದಂದ್ರೆ ತುಂಬಾ ತುಪ್ಪ, ಎಲ್ಲದಕ್ಕೂ ತುಪ್ಪ ಹಾಕಿ ತಿಂತಾರೆ. ಇದು ಏನಕ್ಕಂತಂದ್ರೆ ಇದು ನಮ್ಮ ಏನ್ಷಿಯಂಟ್ ಸೈನ್ಸ್. ಇವನ್ ದ ಹ್ಯೂಮನ್ ಮಿಲ್ಕ್ ಈಸ್ ಬೇಸಿಕ್, ಕೊಲೆಸ್ಟ್ರಾಲ್ ಇಸ್ ಮೋರ್ ಆಫ್ ಫ್ಯಾಟ್. ಫ್ಯಾಟ್ ಈಸ್ ನಾಟ್ ಡೇಂಜರಸ್. ನೀವು ಫ್ಯಾಟ್ ತಿಂದ್ರೆ ಹ್ಯೂಮನ್ ಬ್ರೈನ್ ಆಲ್ಮೋಸ್ಟ್ 80% ಇಸ್ ಮೇಡ್ ಅಪ್ ಆಫ್ ಫ್ಯಾಟ್ ಓನ್ಲಿ. ನೀವು ಜಾಸ್ತಿ ಫ್ಯಾಟ್ ತಿಂದ್ರೆ ಜಾಸ್ತಿ ಬುದ್ಧಿವಂತ ಆಗ್ತೀರಾ ಅಂತ ಅದೊಂದು ನಂಬಿಕೆ ಇದೆ. ಬಟ್ ಅದಕ್ಕೆ ಇವಾಗಿನ ಎಷ್ಟೊಂದು ಬರ್ತಿರೋ ಪ್ರಕಾರ ಫ್ಯಾಟ್ ಈಸ್ ನಾಟ್ ದ ಎನಿಮಿ, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಅಂತ ಪ್ರಕಾರ ನೋಡಿದ್ರೆ ಅದು ಸತ್ಯ ಅಂತ ಅನಿಸ್ತಾ ಇದೆ. ಓಕೆ, ನೀವ್ ಯಾವ್ದನ್ನ ಓವರ್ ರೇಟೆಡ್ ಅಂತ ಹೇಳ್ತೀರಾ? ಹರಳೆಣ್ಣೆನೋ ಏನೋ ಕೊಡ್ತೀನಿ ಅಂತ ಹೇಳಿದ್ರು ವರ್ಮ್ಸಿಗೆ. ದಟ್ ಇಸ್ ಟೂ ಮಚ್ ಎಕ್ಸಾಜರೇಟೆಡ್ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಕುಡಿಯೋದಕ್ಕೆ ಆಗೋದಿಲ್ಲ. ಅದೆಷ್ಟು ಮಟ್ಟಿಗೆ ಜಂತುಳ ಹೋಗುತ್ತೆ ಅದು ನನ್ ಗೊತ್ತಿಲ್ಲ. ಓಕೆ, ಎಸ್ ಡಾಕ್ಟರ್, ನೀವೇನು ಹೇಳ್ತೀರಾ? ಹೇಳೋದ್ರಲ್ಲಿ ಇವರು ಹೇಳ್ತಾ ಇರೋದ್ರಲ್ಲಿ ಸುಮಾರು ಇದು ಏನ್ ತಪ್ಪೇನು ಅನ್ಸಲ್ಲ. ಅವ್ರು ಏನು ಯಾವಾಗ್ಲೂ ಕುಡಿತಾ ಇಲ್ಲ, ಏನು ಮಾಡ್ತಾ ಇಲ್ಲ. 1 ದಿನ 2 ದಿನ ಮಾಡಿದ್ರೆ ಅದೇನು ಉಪಯೋಗ ಆಯ್ತು ಅಂದ್ರೆ ಆಯ್ತು, ಇಲ್ಲ ಅಂದ್ರೆ ಹಂಗೆ ಬಿಟ್ರು ಅಷ್ಟೇ ಆಗತ್ತೆ. ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಮತ್ತೆ ಜಂತುಳದ ಬಗ್ಗೆ ಕ್ಯಾಸ್ಟರ್ ಆಯಿಲ್ ಅದು ಹಾಕಿದ್ರೆ ಸ್ವಲ್ಪ ಬೇದಿ ಆಗತ್ತೆ. ನಮ್ಗೆಲ್ಲ ಕುಡಿಸಿದ್ರೆ ನಾವು ಕುಡಿದಿದ್ದೀವಿ ಕ್ಯಾಸ್ಟರ್ ಆಯಿಲ್. ಇದು ಬೇದಿ ಆಗತ್ತೆ. ಹುಳುಗಳು ಏನಾದ್ರು ಇದ್ರೆ ಎಲ್ಲ ಹೊರಗಡೆ ಬರ್ತವೆ. ಬಟ್ ಮೊಟ್ಟೆ ಏನಾದ್ರು ಇನ್ನೂ ಇದ್ರೆ ಮತ್ತೆ ಬರ್ತವೆ. ಅದಕ್ಕೆ ಒಂದು ಜಂತುಳದ ಮದ್ದು ಜಂಟಿಲೋ ಏನಾದ್ರು ತಗೋಬೇಕು. ಒಂದು ಮಾತ್ರೆಯಲ್ಲಿ ಹೋಗುತ್ತೆ, ಒಂದು ಮಾತ್ರೆ ಅಷ್ಟೇ. ಇದು ನೀವು ಹೇಳಿದ್ರಲ್ಲ ಸರ್, ನೀವು ಕ್ಯೂರ್ ಆಗಲ್ಲ ಇದು, ಮತ್ತೆ ಒಂದು ಟ್ಯಾಬ್ಲೆಟ್ ಇಂದ ಇದಾಗುತ್ತೆ ಅಂತೇಳಿ. ಸೈಂಟಿಫಿಕ್ ಆಗಿ ಬಂದು ಇವಾಗ ರೀಸೆಂಟ್ ಆಗಿ ನಾನು ನೋಡಿದೆ, ಜಪಾನ್ ಹತ್ರ ಒಂದು ಊರು ಇದೆ. ಆ ಊರಲ್ಲಿ ಬಂದು ವಿತೌಟ್ ಇಂಜೆಕ್ಷನ್ಸ್, ಮೆಡಿಸನ್ಸ್ ಇಲ್ದಿರ ಈ ತರ ಮನೆ ಮದ್ದು ಅಂದ್ರೆ ನ್ಯಾಚುರಲ್ ಆಗಿ ಮನೆ ಐಟಮ್ಸ್ ಫುಡ್, ಈ ದಾಸವಾಳದಲ್ಲಿ ರೋಸ್ ಇಲ್ಲಿ ಆಮೇಲೆ ನ್ಯಾಚುರಲ್ ಆಗಿ ಬೆಳೆಯುವಂತ ಫುಡ್ ಇದನ್ನೇ ಯೂಸ್ ಮಾಡಿ ಅವಾಯ್ಡ್ ಇದು ಮಾಡ್ತಾರೆ. ಅಲ್ಲಿ ತಿನ್ನೋ ಇದರಿಂದ ಅವರು ಹೆಚ್ಚು ಕಮ್ಮಿ ಒಂದು 100 ವರ್ಷ ಬದುಕ್ತಾರೆ ಇದು ಅಂತೇಳಿ ಸೈಂಟಿಫಿಕ್ ಆಗಿ ಇವಾಗ ಇದು ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಏನ್ ಗೊತ್ತಾ, ಆಗಿನ ಕಾಲದ 1000 ವರ್ಷದಿಂದ ಬಂದು ಅಷ್ಟು ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ.
ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ದೇಶದಲ್ಲೂ ಕೂಡ ಇಂತಹ ಅನೇಕ ಕೆಲವು ಗ್ರಾಮಗಳಿದಾವೆ, ಅಲ್ಲಿ ಅವ್ರು ಏನು ಮೆಡಿಸಿನ್ ತಗೊಳಲ್ಲ, ಟ್ರೆಡಿಷನಲ್ ಆಗಿ ನಾವು ಮೆಡಿಸಿನ್ ಯೂಸ್ ಮಾಡ್ತೀವಿ, ನಾವು ಡಾಕ್ಟರ್ ಹತ್ರ ಹೋಗಲ್ಲ, ಇಂಜೆಕ್ಷನ್ ತಗೊಳಲ್ಲ ಅಂತೆಲ್ಲ ಹೇಳ್ತಾರೆ. ಒಂದೊಮ್ಮೆ ಅಂತ ಊರಿಗೆ ಹೋಗಿ ಅಲ್ಲೇನಾದ್ರೂ ಕಾಲ್ರಾ ಅಥವಾ ಮಲೇರಿಯಾದಂತಹ ಒಂದು ಕಾಯಿಲೆ ಬಂದಾಗ ಅಲ್ಲಿ ಹೋಗಿರೋ ಧೈರ್ಯ ನಿಮ್ಗಿದೆಯಾ? ಇದೆ. ನಿಮ್ಗಿದೆ? ಇರ್ತೀನಿ. ನೀವು ಹೋಗಿ ಅಲ್ಲಿ ಬದುಕ್ತೀರಾ? ಇರ್ತೀನಿ. ಮಲೇರಿಯಾ ಇದೆ ಅಲ್ಲಿ, ಇದೆ. ಕಾಲ್ರಾ ಇದೆ ಅಲ್ಲಿ, ಓಕೆ, ನಾ ಇರ್ತೀನಿ. ಜಪಾನ್ ಇಂದ ಅಂತ ಹೇಳಿದ್ರು, ಲೈವ್ ಎಕ್ಸಾಂಪಲ್ ಇಲ್ಲೇ ಇದಾರೆ. 75 years. ಹೌದು, ನಮ್ ಬೆಂಗಳೂರಲ್ಲೇ ಇದಾರೆ. ಯಾಕೆ ಜಪಾನಿನ ಬಗ್ಗೆ ಮಾತಾಡೋದು ಅಲ್ವಾ? ಸೊ ಇದು ಎಷ್ಟು ಮಟ್ಟಿಗೆ ಇದಕ್ಕೆ ಬೇರೆ ಕಾರಣಗಳು ಇರುತ್ತಲ್ವಾ? ಸೊ ಇವ್ರು ಹೇಳಿದ ಹೇಗಂದ್ರೆ, ಈಗ ಮಹಾಭಾರತ ನಡಿಬೇಕಾದ್ರೆ ಅರ್ಜುನಂಗೆ 70 years. ಆವಾಗ 70 years ಅಲ್ಲಿ ಯುದ್ಧ ಮಾಡ್ದ ಅರ್ಜುನ. ಈಗ 70 ವರ್ಷದಲ್ಲಿ ಯಾವ ಫಿಟ್ನೆಸ್ ಇರುತ್ತೆ? ಹಂಗೆ ಇದೆಲ್ಲ ವಿತೌಟ್ ಎನಿ ಎವಿಡೆನ್ಸ್ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಯಾವುದಕ್ಕೂ ಅಡಮೆಂಟ್ ಆದ್ರೆ ತುಂಬಾ ಹಾರ್ಮ್ ಆಗುತ್ತೆ. ಅಂಡ್ ಇಟ್ಸ್ ಮೋರ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಅವ್ರ ಲೈಫ್ ಸ್ಟೈಲ್ ಬೇರೆ, ನಮ್ ಲೈಫ್ ಸ್ಟೈಲ್ ಬೇರೆ. ಅಟ್ಲೀಸ್ಟ್ ನಾನು ಹೇಳೋದಂದ್ರೆ ಅವ್ರು ನಮ್ಮನ್ನ ನಂಬಿಲ್ಲ ಅಂದ್ರೂ ಅಟ್ಲೀಸ್ಟ್ ಗೂಗಲ್ ಅಲ್ಲಿ ನೋಡಿದ್ರೆ ಹೋಮ್ ರೆಮಿಡಿ ಬಗ್ಗೆನೂ ಸುಮಾರು ಗೊತ್ತಾಗತ್ತೆ. ಆಗ ಕಾಲ್ರಾ ಅಥವಾ ಮಲೇರಿಯಾ ಬಂದಾಗ ನಿಮಗ್ ಬಂತು ಅಂತ ಅಂದಾಗ ನೀವು ಡಾಕ್ಟರ್ ಹತ್ರ ಹೋಗದೆ ನೀವು ಅಲ್ಲಿನ ಕೆಲವು ಟ್ರೆಡಿಷನಲ್ ಎಲೆ ಸೊಪ್ಪು ತಿಂದು ಇರೋಕ್ ಸಾಧ್ಯನಾ? ಆ ಧೈರ್ಯ ನಿಮ್ಗಿದ್ಯಾ? ಮಾಡ್ತೀನಿ. ಬಟ್ ತುಂಬಾ ಅಡಮೆಂಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೂ ಹಾರ್ಮು, ಅವ್ರ ಸರೌಂಡಿಂಗ್ ಅವ್ರಿಗೂ ಹಾರ್ಮು. ಇಲ್ಲಿ ಬಂದಿರೋ ನಮ್ಮ ಅಮ್ಮಂದ್ರೆಲ್ಲ ಹೇಳ್ತಿದ್ದಾರೆ ನಾವೇ ಸರಿ ಅಂತ. ಅವ್ರು ಎಷ್ಟು ಸರಿ ಅಥವಾ ಎಷ್ಟು ಸರಿ ಪಡಿಸ್ಕೊಳ್ಬಹುದು ಅನ್ನೋದನ್ನ ಕೇಳೋಣ. ಇಮ್ಯುನಿಟಿ ಇದ್ರೆ ನಾವು ಏನಾದ್ರೂ ಒಂದು ಸಣ್ಣದನ್ನ ಮನಸ್ಸಿಗೆ ಇಷ್ಟ ಹಾಕೊಂಡು ತಗೊಂಡ್ರೆ ತಕ್ಷಣ ಅದು ನಮ್ಗೆ ವಾಸಿ ಆಗದೆ ಅಂತ ನಮ್ಮ ಮನಸ್ಸಿಗೆ ಬರ್ತದೆ, ಅದು ವಾಸಿ ಆಗತ್ತೆ. ಕೊನೆಗೆ ನಾವು ಏನಿದ್ರು ಡಾಕ್ಟರ್ ಹತ್ರ ಹೋಗಲೇಬೇಕು. ಡಾಕ್ಟ್ರೇ ನಮಗೆ ದೇವರು. ಆದ್ರೂ ನಮ್ಮಲ್ಲಿರೋ ಒಂದು ಆತ್ಮಶಕ್ತಿಯಿಂದ ನಾವು ಅದನ್ನು ಮಾಡ್ತೇವೆ ವಿನಃ ಅದೇ ನಮ್ದು ಮೂಲ ಅಂತ ತಕೊಂಡು ನಾವು ಯಾವತ್ತೂ ಮಾಡ್ಲಿಕ್ಕೆ ಹೋಗೋದು. ಒಂದು ಸಂಶೋಧನೆಯ ಪ್ರಕಾರ 1920 ಹೊತ್ತಿಗೆ ಲೈಫ್ ಸ್ಪ್ಯಾನ್ ಅಂತ ನಾವು ತಗೊಂಡಾಗ ಅದೆಷ್ಟಿತ್ತು ಅಂತಂದ್ರೆ ಬರೀ 26 ವರ್ಷ ಇತ್ತು. ಆದ್ರೆ ಮಾಡರ್ನ್ ಮೆಡಿಸಿನ್ ಬಂದ ನಂತರ ಅದು 47 ವಯಸ್ಸಿಗಿಂತಲೂ ಹೆಚ್ಚು ಬೆಳೆದಿದೆ ಅನ್ನೋದು ಒಂದು ಸಂಶೋಧನೆಯ ಪ್ರಕಾರ ನಾನು ಓದಿದ್ದನ್ನ ಹೇಳ್ತಾ ಇದ್ದೀನಿ. ಸೊ ಮಾಡರ್ನ್ ಸೈನ್ಸ್ ಏನಿದೆ, ನಮ್ಮ ಮೆಡಿಸಿನ್ಸ್ ನಮ್ಗೆ ತುಂಬಾ ಸಪೋರ್ಟ್ ಕೂಡ ಮಾಡಿದೆ. ಎಷ್ಟೋ ಡಿಸೀಸಸ್ಗೆ ಅದು ರಾಮಬಾಣದಂತೆ ಅದು ವರ್ಕ್ ಕೂಡ ಆಗ್ತಾ ಇದೆ ಅಲ್ವಾ? ಅದನ್ನು ಕೂಡ ನಾವು ಒಂದ್ ಕಡೆ ಒಪ್ಕೋಬೇಕಾಗತ್ತೆ. ಒಂದೊಮ್ಮೆ ಆ ಮಾಡರ್ನ್ ಮೆಡಿಸಿನ್ ಬಂದಿಲ್ಲ ಅಂತಿದ್ದಿದ್ರೆ ಇವತ್ತಿಗೂ ನಾವು 26ನೇ ವಯಸ್ಸಿಗೆ ಬಹುಶಃ ಬಹುತೇಕ ಜನರು ಅವರ ನೆಕ್ಸ್ಟ್ ಡೇನ ನೋಡ್ತಾ ಇರ್ಲಿಲ್ಲ ಅಲ್ವಾ? ಅದನ್ನು ಕೂಡ ನಾವು ಒಪ್ಕೋಬೇಕಾಗತ್ತೆ. ಒಂದು 20 ವರ್ಷದ ಹಿಂದೆ ಈ ಮನೆ ಮದ್ದು ಇತ್ತು. ಆವಾಗ ಈ ಬಾಣಂತಿಯರಿಗೆಲ್ಲ ಪಲ್ಸಟ್ಲ ಮಾತ್ರೆಗಳು, ಕಸ್ತೂರಿ ಮಾತ್ರೆಗಳಂತೆಲ್ಲ ತುಂಬ ಕೊಡ್ತಾ ಇದ್ರು. ಅದು ಅಷ್ಟೇ ಅವ್ರಿಗೆ ಗೊತ್ತಿತ್ತು, ಏನೋ ಇದನ್ನು ಕೊಟ್ಟರೆ ವಾಸಿ ಆಗತ್ತೆ ಅಂತ ಹೇಳ್ಕೊಂಡು. ಬಾಣಂತಿಯವ್ರಿಗೆ ಈ ಥರದೇ ಫುಡ್ ತಿನ್ನಬೇಕು, ಈ ಥರನೇ ಇರಬೇಕು, ಆಮೇಲೆ ಬಸ್ರಿಯವರು ಈ ಥರನೇ ಇರಬೇಕು, ಇಷ್ಟೇ ಊಟ ಮಾಡಬೇಕು, ಈ ಥರದ್ದೆಲ್ಲ ಇತ್ತು. ಆದರೆ ಇವಾಗ ಈ ಮಾಡರ್ನ್ನಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋದಾವಾಗೆಲ್ಲ ಅವರು ನಮ್ಮ ನಿಶಕ್ತಿ ಅನ್ನೋದು ಜಾಸ್ತಿ ಹೇಳಿಬಿಡ್ತಾರೆ. ಆವಾಗ ಡಾಕ್ಟ್ರ್ ಹೇಳ್ತಾರೆ, ಹೌದು ಇದನ್ನು ತಗೊಳ್ಳಿ, ಈ ಆಹಾರ ತಗೊಳ್ಳಿ, ಇದನ್ನು ತಗೊಳ್ಳಿ ಅಂತ ಹೇಳಿದಾಗ ಅವರಿಗೆ ಹೌದು ಅದನ್ನು ತಗೊಳ್ಬೇಕು ಅಂತ. ಅದನ್ನು ತಗೊಂಡಾಗ ಕೆಲವರಿಗೆ ಅದರಿಂದ ಅಜೀರ್ಣನೂ ಆಗ್ತದೆ, ಕೆಲವರಿಗೆ ಅದು ಮೈಗೂ ಹಿಡಿತದೆ, ಒಳ್ಳೆ ರಕ್ತನೂ ಬರ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದನ್ನು ನಾವು ತಗೊಂಡ್ರೆ ನಮಗೆ ಎಷ್ಟು ಉಪಯೋಗ ಆಗುತ್ತೆ. ತಗೋ ಅಂತ ಹೇಳಿದ್ರೆ ಎಲ್ಲ ಅದನ್ನೇ ತಗೊತಾ ಇರೋದಲ್ಲ, ಅದಕ್ಕೆ ಎಷ್ಟು ಲಿಮಿಟ್ ಬೇಕು ಅಷ್ಟು ತಗೊಂಡು ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಓಕೆ ಅಮ್ಮ, ಎಸ್. ನೀವು ಪ್ರತಿಯೊಬ್ಬರು ಒಂದೊಂದು ಆಹಾರ ಪದಾರ್ಥವನ್ನ ದಿನ ತಗೊಳ್ಳಿ ಅಂತ ಹೇಳೋದಿದ್ರೆ ಅದು ಯಾವುದು? ಅಂದ್ರೆ ಅದು ಮನೆ ಮದ್ದಂತಾನೆ ಅಲ್ಲ, ಜನರಲ್ ಆಗಿ ಕೇಳ್ತಾ ಇದೀನಿ. ಜನರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಮಾಡೋ ತರ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇರ್ತವೆ, ಎಸ್ಪೆಷಲಿ ಆರೆಂಜ್, ಸಿಟ್ರಸ್ ಫ್ರೂಟ್ಸ್. ಅದು ಸಿಟ್ರಸ್ ಫ್ರೂಟ್ಸ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈ ಸಣ್ಣ ಸಣ್ಣ ಎಷ್ಟೊಂದು ಜನ ಬರೀ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಎಸ್, ನೀವೇನ್ ಹೇಳ್ತೀರಾ? ನಾವು ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ಡ್ ಡಯಟ್ ಅಂತ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತೇಳಿ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಒಳ್ಳೆ ಊಟ ಇದೆ. ನಮಗೆ ಥರ ಎಷ್ಟೊಂದು ವೆರೈಟೀಸ್ ವೆಜಿಟೇಬಲ್ಸ್ ಇದೆ. ಬೇರೆ ದೇಶದಲ್ಲಿ ಅಷ್ಟೊಂದು ವೆರೈಟೀಸ್ ಇಲ್ಲ. ನಾನು 12 ವರ್ಷ ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ನಮ್ಗೆ ತರಕಾರಿಗಳೇ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇಂಥದ್ದು ಬೇಕು ಅಂದ್ರೆ ಒಂದು ಸ್ಪೆಸಿಫಿಕ್ ಅಂಗಡಿಗೆ ಹೋಗಿ ತರಬೇಕು. ಇಲ್ಲಿ ಎಲ್ಲೋದ್ರು ದಾರಿಯಲ್ಲಿ ಮಾರ್ಕೆಟ್ಗೆ ಹೋದ್ರೆ ನಮ್ಗೆ ಎಲ್ಲ ತರಕಾರಿ ಒಂದೇ ಜಾಗದಲ್ಲಿ ಸಿಗುತ್ತೆ. ಅಂತದ್ರಲ್ಲಿ ದಿನಾಗ್ಲೂ ಖಂಡಿತ ತಗೊಳ್ಳಿ ಅಂತ ಹೇಳೋದು ಯಾವುದು? ಎಲ್ಲ ವೆಜಿಟೇಬಲ್ಸ್. ಅದರಲ್ಲಿ ಹೇಳ್ಬೇಕು ಅಂದ್ರೆ ಈ ಮೂಲಂಗಿ, ಕ್ಯಾರೆಟ್, ಬೆಂಡೆಕಾಯಿ, ಸೊಪ್ಪುಗಳು, ನಮ್ ತರಕಾರಿಗಳು ಯಾವ್ದನ್ನ ತೆಗಿಯೋಂಗೇ ಇಲ್ಲ. ಯಾಕೆ ಅಷ್ಟು ಒಳ್ಳೇದು? ಅದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ, ಹೈ ಫೈಬರ್. ನಾನು ನಿಮ್ಮ ಸ್ಪೆಸಿಫಿಕ್ ಆಗಿ ಎಲ್ಲ ವೆಜಿಟೇಬಲ್ಸ್ ಇರೋದು ಏನಕ್ಕೆ ಅಂದ್ರೆ ಹೈ ವಿಟಮಿನ್ಸ್, ಫೈಬರ್, ಇದು ಮೇಯ್ನ್ ಬೇಕಾಗಿರೋದು ಇದು. ಸೊ ಅದರಿಂದ ಒಳ್ಳೇದು ಬ್ಯಾಲೆನ್ಸ್. ಅದು ಏನು ಬರೀ ಅದನ್ನೇ ತಿನ್ಬೇಕು ಅಂತೇನಿಲ್ಲ.
ಅದು ಎಷ್ಟಿರ್ಬೇಕು, ತರಕಾರಿಯಲ್ಲಿ ಪಲ್ಯ ಮಾಡಿದ್ರೆ ಪಲ್ಯನೇ ಇರ್ಬೇಕು, ಸಾಂಬಾರಲ್ಲಿ ಹಾಕಿದ್ರೆ ಸಾಂಬಾರ್ ತರನೇ ಇರ್ಬೇಕು. ಬರೀ ತರಕಾರಿ ತಿಂದ್ರೆ ನಾವು ಹಸುಗಳ ತರ ಆಗ್ಬಿಡ್ತೀವಿ. ಎಸ್, ಓಕೆ. ನೀವ್ ಯಾವ್ದನ್ನ ಸಜೆಸ್ಟ್ ಒಂದ್ ಮಾಡ್ತೀರಾ? ಗ್ಲಾಸ್ ಹಾಲು ಕುಡಿಬೇಕು ಅಂತ ಒಂದ್ ಗ್ಲಾಸ್ ಹಾಲು ದಿನ ಕುಡಿಲೇಬೇಕು. ಯಾವುದೇ ವಯೋಮಿತಿ ಇಲ್ಲ ಅದಕ್ಕೆ. ಯಾವುದೇ ಏಜಿನವ್ರು ಕೂಡ ಕುಡಿಲೇಬೇಕು, ಎಲ್ಲರೂ ಕುಡಿಲೇಬೇಕು. ಎಸ್ ಡಾಕ್ಟರ್. ಒನ್ ಥಿಂಗ್ ಅಂದ್ರೆ ರಾ ವೆಜಿಟಬಲ್ ಸಲಾಡ್ ಅಟ್ಲೀಸ್ಟ್ ಒಂದು 200 ಗ್ರಾಮ್ ಡೈಲಿ. ಸುಮಾರು ಜನ ತಿನ್ನಲ್ಲ, ಅಂದ್ರೆ ಕಂಪಲ್ಸರಿ ತಿನ್ಬೇಕು ರಾ ವೆಜಿಟಬಲ್ ಸಲಾಡ್ ಪರ್ ಡೇ, ಎವ್ರಿ ಡೇ. ಬೇವಿನ ಸೊಪ್ಪಿನ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಜನ ಈಗ ಬೇವಿನ ಸೊಪ್ಪಿನ ಬಗ್ಗೆ ತುಂಬಾ ಮಾತಾಡಿದ್ರು, ಏನಾದ್ರು ಹೇಳ್ತೀರಾ? ಅಂದ್ರೆ ತುಂಬಾ ಕಾಯಿಲೆಗಳಲ್ಲೂ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೋತಾರೆ, ಅಥವಾ ಬೇವಿನ ಸೊಪ್ಪಿನ ಏನಾದ್ರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಸ್, ನೀವೇನ್ ಹೇಳ್ತೀರಾ? ಬೇವಿನ ಸೊಪ್ಪಿಗೆ ತುಂಬಾ ಇತಿಹಾಸ ಇದೆ. ಯೂಶಲಿ ಹಿಂದಿನ ಕಾಲದಲ್ಲಿ ಕೇರಳದಲ್ಲಿ ಒಂದು ಮನೆ ಕಟ್ಟಿದ್ರೆ ಆ ಮನೆ ಪಕ್ಕ ಒಂದು ಬೇವಿನ ಮರ ಕಂಪಲ್ಸರಿ ಹಾಕ್ತಾ ಇದ್ರು. ಈಗ ಅದು ಚಿಕನ್ ಪಾಕ್ಸ್ ಬಂದವ್ರಿಗೆ ಅದನ್ನ ನೀರಲ್ಲಿ ಹಾಕಿ ಅದ್ರ ಸ್ನಾನ ಮಾಡೋದು, ಅದ್ರ ಮೇಲೆ ಮಲಗಿಸೋದು, ಇದೆಲ್ಲ ಇದೆ. ಇದು ತುಂಬಾ ಒಳ್ಳೆ ಆಂಟಿಸೆಪ್ಟಿಕ್. ಓಕೆ, ಅದರಲ್ಲಿ ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ತಾ ಇದ್ರು, ಆಯ್ತಾ, ಚಾರ್ಕೋಲ್ ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಹಲ್ಲುಜ್ತಾ ಇದ್ರು. ಇದಕ್ಕೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಸೊ ಬೇವಿನ ಸೊಪ್ಪು ನಾವು ಮುಂಚೆಯಿಂದ ಟೈಮ್ ಟೆಸ್ಟೆಡ್. ಇಲ್ಲಿರುವ ಅಮ್ಮಂದ್ರಲ್ಲಿ ಒಂದ್ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ ಅಪ್ಪ ಇದು. ಓಕೆ, ಮನೆ ಮದ್ದಲ್ಲಿ ಸೌಂದರ್ಯ ಕಾಂತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಏನೇನ್ ಬಳಸ್ತೀರಾ? ಮದ್ರಂಗಿ ಎಲೆ, ಬಿಳೆ ದಾಸವಾಳ ಹೂವು, ಆಮೇಲೆ ಲಿಂಬೆ ಹಣ್ಣಿನ ಸಿಪ್ಪೆ, ಅದಕ್ಕೆ ಸ್ವಲ್ಪ ಮೆಂತೆ, ಇಷ್ಟನ್ನು ಹಾಕಿ ಹುರಿದು ಎಣ್ಣೆ ಒಳಗೆ, ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಇಟ್ಬಿಟ್ರೆ ಅದನ್ನ ತಲೆಗೆ ಹಚ್ಕೊಂಡ್ರೆ ನಿಮ್ಗೆ ಒಳ್ಳೆ ತಲೆ ಕೂದಲು ಬರ್ತದೆ. ಆಮೇಲೆ ಮೈಗೆ ಹಚ್ಕೊಂಡು ಉಜ್ಜಿದ್ರು ಕೂಡ ಒಳ್ಳೇದಾಗತ್ತೆ. ಓಕೆ, ತಲೆ ಕೂದಲು ತುಂಬಾ ಚೆನ್ನಾಗಿ ಬರಕ್ಕೆ ಇದನ್ನ ಮಾಡಬಹುದು. ಎಸ್, ಓಕೆ. ಬೇರೆ ಏನಿದೆ ಸೌಂದರ್ಯ ಕಾಂತಿಗಾಗಿ ಮನೆ ಮದ್ದು ರಹಸ್ಯ? ಲೋಳೆ ರಸ ಅಂದ್ರೆ ಅಲೋವೆರಾ. ಅಲೋವೆರಾ ಅದು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಉಪಯೋಗ ಇದೆ. ಹೇಗೆ? ಸ್ಕಿನ್ನಿಗೆ, ತಲೆಗೆ, ಅದು ಒಳಗಡೆ ಇರುತ್ತಲ್ಲ ರಸ, ಅದನ್ನ ತಗೊಂಡು ಜೆಲ್ ತರ ಬರುತ್ತಲ್ಲ, ಹಚ್ಕೊಳ್ಳೋದು. ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿ ಯೂಸ್ ಆಗಿ ಎಲ್ಲಾ ಔಷಧಿಗಳಿಗೂ ಈಗ ಅದನ್ನ ಬಳಸ್ತಾ ಇದ್ದಾರೆ. ಓಕೆ, ಎಸ್. ಡಾಕ್ಟರ್ ಬಗ್ಗೆ, ಅಲೋವೆರಾ ಬಗ್ಗೆ ಒಂದ್ ಸ್ವಲ್ಪ ಕೇಳೋಣ. ಈ ಅಲೋವೆರಾ ತುಂಬಾ ಮಾರ್ಕೆಟ್ ಅಲ್ಲಿ ಹೆಸರು ಮಾಡುವಂತ ಒಂದು ಪ್ರಾಡಕ್ಟ್ ಇದು ನಿಜವಾಗ್ಲೂ ಹೆಲ್ಪ್ ಆಗತ್ತಾ? ಅಲೋವೆರಾ ಸ್ಕಿನ್ಗೂ ಹೆಲ್ಪ್ ಆಗುತ್ತೆ, ಅಲೋವೆರಾ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಅಲೋವೆರಾ ಜ್ಯೂಸ್ ಬರುತ್ತೆ, ಡೈಲಿ ಅದನ್ನ 2-3 ಸ್ಪೂನ್ಸ್ನ ಕುಡಿಬಹುದು. ಇಟ್ಸ್ ಅ ಸಪ್ಲಿಮೆಂಟ್ ತರ. ಸಮ್ ಪಾರ್ಟ್ ಇಟ್ ವಿಲ್ ಹೆಲ್ಪ್. ಇಟ್ ಇಸ್ ಆಂಟಿ ಮಾರ್ಕ್ಸ್. ಆ ಜೆಲ್ ಹಿಂಗ್ ಮುರಿದ್ರೆ ಜೆಲ್ಲಿ ತರ ಬರುತ್ತಲ್ಲ, ಅದನ್ನ ಹಚ್ಕೊಂಡ್ರೆ ಯೂಶಲಿ ದೇಸೆ ಆಂಟಿ ಮಾರ್ಕ್ಸ್ಗೋಸ್ಕರ. ಅಲೋವೆರಾ ಬೇಸಿಕಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಹೋಲ್ ಬಾಡಿಯಲ್ಲಿ. ಕುಡಿದಾಗ ಎಲ್ಲ ಟಾಕ್ಸಿನ್ಸ್, ಈಗಿನ ಕಾಲದಲ್ಲಿ ಪೆಸ್ಟಿಸೈಡ್ಸ್ ಎಷ್ಟೊಂದು ಟಾಕ್ಸಿನ್ಸ್ ಮೈಯಲ್ಲಿ ಹೋಗುತ್ತೆ, ಏರ್ ಅಲ್ಲಿ ಇದೆ. ಆ ಡಿಟಾಕ್ಸಿಫಿಕೇಶನ್ಗೆ ಇಟ್ಸ್ ವೆರಿ ಹೆಲ್ಪ್ಫುಲ್. ಅರಿಶಿನ ಪುಡಿ ಮತ್ತು ಹಾಲಿನ ಕೆನೆ ಎರಡನ್ನೂ ಕೈಯಲ್ಲಿ ಹಾಕಿ ಉಜ್ಜಿಬಿಡ್ಬೇಕು ಚೆನ್ನಾಗಿ. ಅದು ಏನು ಕೆನೆ ಇರಬಾರ್ದು. ಅದನ್ನೇ ಮುಖಕ್ಕೆ, ಕೈಗೆ ಎಲ್ಲ ಹಚ್ಕೊಳ್ಳೋದ್ರಿಂದ 4 ದಿವಸ ಮಾಡಿ ನೋಡಿದ್ರೆ ಅದರ ಅನುಭವ ತುಂಬಾ ಆಗುತ್ತೆ ಮೇಡಮ್. ಸೊ ನೀವು ಮಾಡಿದ್ದೀರಾ? ಮಾಡಿದ್ದೀನಿ. ಕಡಲೆ ಹಿಟ್ಟು, ಮೊಸರನ್ನ ಕಲಸಿಬಿಟ್ಟು ಫೇಸ್ ಪ್ಯಾಕ್ ತರ ಹಾಕೊಂಡ್ರೆ, ಸೋಪ್ಗಳು ಬೇಡ. ನಾವು ಕಾಲೇಜ್ ಡೇಸ್ ಅಲ್ಲಿ ಸೋಪೇ ಯೂಸ್ ಮಾಡ್ತಿರ್ಲಿಲ್ಲ, ಕಡಲೆ ಹಿಟ್ಟೆ ಯೂಸ್ ಮಾಡ್ತಾ ಇದ್ವಿ. ಒಂದು ಮಡುವೆನೂ ಇರ್ಲಿಲ್ಲ. ಓಕೆ. ಆಲಿವ್ ಆಯಿಲ್ ಪ್ಲಸ್ ಶುಗರ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ಕಿನ್ ಹಾಕೋದಂತ ಸ್ಕಿನ್ ಗ್ಲೋ ಆಗುತ್ತೆ, ಆಮೇಲೆ ಸ್ಮೂತ್ ಆಗಿ ಇರುತ್ತದೆ. ಓಕೆ. ಪಪ್ಪಾಯ ಹಣ್ಣನ್ನು ಚೆನ್ನಾಗಿ ಕಿವುಚಿ ಅದನ್ನು ಮುಖಕ್ಕೆ ಲೇಪಿಸಿಕೊಂಡು ಚೆನ್ನಾಗಿ ಒಂದು ಸ್ಕ್ರಬ್ ಮಾಡಿದ್ರೆ ಹೊಳಪು ಬರುತ್ತದೆ. ಕೊಬ್ಬರಿ ಎಣ್ಣೆಯೊಂದಿಗೆ ಅರಸಿನ ಪುಡಿಯನ್ನು ಮಿಶ್ರ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಕಾಂತಿ ಬರ್ತದೆ. ಬಾಳೆಹಣ್ಣು, ಪರಂಗಿ ಹಣ್ಣು ಮತ್ತೆ ಕಡಲೆ ಹಿಟ್ಟು ಈ 3 ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಮಾಡೋದ್ರಿಂದ ತುಂಬಾ ಫೇಸ್ ಪ್ಯಾಕ್ಗೋಸ್ಕರ ಬಳಸ್ಕೋಬಹುದು. ಟೊಮೆಟೊ ಹಣ್ಣಾದ ಟೊಮೆಟೊವನ್ನು ಇದು ಕಿವುಚ್ಬಿಟ್ಟು ಅದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗತ್ತೆ. ಸಮ್ಮರ್ ಟೈಮಲ್ಲಿ ಮೈಯೆಲ್ಲ ಒಡ್ಕೊಂಡಂಗೆ ಹಾಕಿದ್ರೆ ಸ್ನಾನ ಮಾಡೋದಕ್ಕೆ ಒಂದು ತೊಟ್ಟು ಹಾಲು ಹಾಕ್ಬಿಟ್ರೆ ನೀರಿಗೆ ಅದ್ರಲ್ಲಿ ಸ್ನಾನ ಮಾಡಿದ್ರೆ ಸಾಫ್ಟ್ ಆಗತ್ತೆ. ಎಗ್ ವೈಟ್, ಮೊಟ್ಟೆದು ಬಿಳಿ ಭಾಗವನ್ನು ತಗೊಂಡು ಹಚ್ಬಿಟ್ಟು ಅದನ್ನ ಡ್ರೈ ಆದ್ಮೇಲೆ ವಾರ್ಮ್ ವಾಟರ್ ಅಲ್ಲಿ ತೊಳೆದ್ರೆ ಟೈಟ್ನಿಂಗ್ ಆಗುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಬ್ಲೀಚಿಂಗ್ ಏಜೆಂಟ್ ಆಲ್ಸೋ. ಬಟರ್ ಫ್ರೂಟ್ ಹಚ್ಚಿದ್ರೆ ಸ್ಕಿನ್ ಸಾಫ್ಟ್ನೆಸ್ ಇದು ಬರುತ್ತೆ, ಆಯಿಲ್ ಸ್ಕಿನ್ ಕಮ್ಮಿ. ಮೆಂತ್ಯನ ನೆನೆಸಿ ರುಬ್ಬಿ ಹಚ್ಕೊಳ್ಳೋದ್ರಿಂದ ಮೊಸರು ಹಾಕಿ ತಲೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ಸ್ವಲ್ಪ ತಲೆಯಲ್ಲಿ ಹೊಟ್ಟು ಮತ್ತೆ ತಲೆ ಹೀಟ್ ಆಗಿರೋ ಬಾಡಿ ಹೀಟ್ ಎಲ್ಲ ಮೈಗೂ ಎಲ್ಲ ಹಚ್ಕೊಂಡ್ರೆ ತುಂಬಾ ಮೊಸರು ಮೆಂತ್ಯ ತುಂಬಾ ಒಳ್ಳೆಯದು. ಇದು ನಂಜನ್ ಕೊರಡು ಅಂತ ಅಂದ್ಬಿಟ್ಟು ಬೇರೆ ಇದು ಗ್ರಂಥಿಗೆ ಅಂಗಡಿ ಸಿಗುತ್ತೆ. ಇದು ನೀವು ಯಾವುದೇ ತರ ತುರ್ಕೆ ಅಥವಾ ಚರ್ಮದ ಮೇಲೆ ಇದನ್ನ ಬರುತ್ತೆ, ಸ್ವೀಟ್ ತಿಂದಾಗ ಗಂಧೆ ಆಗೋದು ಎಲ್ಲ ಆಗುತ್ತಲ್ಲ, ಇದನ್ನ ತೇದ್ಬಿಟ್ಟು ಹಚ್ಚಿದ್ರೆ ಬೇಗ ಕಮ್ಮಿ ಆಗುತ್ತೆ. ಆಮೇಲೆ ಮೊಡವೆಗೂ ತುಂಬಾ ಒಳ್ಳೆ ಔಷಧಿ ಇದು. ತೇದ್ಬಿಟ್ಟು ಗ್ರಂಥಿಗೆ ಅಂಗಡಿ ಸಿಗುತ್ತೆ ನಂಜನ್ ಕೊರಡು ಅಂತ ಅಂದ್ಬಿಟ್ಟು. ಮಾವಿನಹಣ್ಣಿನ ಸೀಸನ್ ಅಲ್ಲೇ ಮಾವಿನಹಣ್ಣು ತಿಂದ್ಬಿಟ್ಟು ಆ ಓಟೆಯಿಂದ ಎಲ್ಲ ಸ್ಕ್ರಬ್ ಮಾಡ್ಕೊಂಡ್ರೆ ಸ್ಕಿನ್ ಸ್ಮೂತ್ ಅಂಡ್ ಗ್ಲೋ ಆಗುತ್ತೆ.
ಬೇವಿನ ಸೊಪ್ಪನ್ನ ಚೆನ್ನಾಗಿ ಅರೆದ್ಬಿಟ್ಟು ಜೇನು ಮೇಣನ ಬಿಸಿ ಮಾಡಿದ್ರೆ ಅದು ಕರಗುತ್ತೆ. ಈ ಬೇವಿನ ಸೊಪ್ಪಿನ ರಸ ಅದಕ್ಕೆ ಹಾಕಿ ಪೇಸ್ಟ್ ತರ ಮಾಡ್ಕೊಂಡು ಅಂಗಾಲು ಮತ್ತೆ ಹೊಡೆದಿರುತ್ತಲ್ಲ ಹಿಮಡಿ ಅದಕ್ಕೆ ಹಚ್ಕೋತಾ ಬಂದ್ರೆ ಯಾವ ವ್ಯಾಸ್ಲೈನು ಬೇಡ, ಅಷ್ಟು ಚೆನ್ನಾಗಾಗತ್ತೆ ಕಾಲು. ನಾವು ಮಾಡ್ಕತ್ತೀನಿ ಮನೇಲಿ. ಓಕೆ, ಎಸ್ ಡಾಕ್ಟರ್ ಪವಿತ್ರ, ಬಹಳ ಕುತೂಹಲದಿಂದ ಕೇಳ್ತಾ ಇದ್ರೆ ಎಷ್ಟೊಂದು ರೆಮಿಡಿ ಬರ್ತಾ ಇದೆ ಇಲ್ಲಿ. ಏನಾದ್ರು ಕರೆಕ್ಷನ್ಸ್ ಇದೆಯಾ, ತಿದ್ದುಪಡಿ ಮಾಡೋದಿದ್ಯಾ? ಯಾವ ಫ್ರೂಟ್ಸ್ ಹೇಳಿದ್ರಲ್ಲ ಹಚ್ಕೊಳೋದ್ಕಿಂತ ತಿಂದ್ರೆ ಬೆಟರು. ಸೆಕೆಂಡ್, ಅರಿಶಿನ ಹೇಳಿದ್ರಲ್ಲ ಅದು ಆಂಟಿಸೆಪ್ಟಿಕ್, ಸೊ ದಟ್ ಈಸ್ ಓಕೆ ಹಚ್ಕೊಳೋದು. ಬಟ್ ಇದೆಲ್ಲ ಹೇಳಿದ್ದು ಇಟ್ ಆಕ್ಟ್ಸ್ ಎಸ್ ಅ ಸ್ಕ್ರಬ್. ಇವಾಗ ಡೆಡ್ ಸ್ಕಿನ್ ಇರುತ್ತೆ, ಹಚ್ಕೊಂತೀರ, ಡೆಡ್ ಸ್ಕಿನ್ ಹೋದಾಗ ಆಬ್ವಿಯಸ್ಲಿ ಅದು ಗ್ಲೋ ಆಗುತ್ತೆ, ಸಾಫ್ಟ್ ಆಗುತ್ತೆ. ಡಾಕ್ಟರ್ ಶಫಾಲಿಕಾ, ನೀವೇನ್ ಹೇಳ್ತೀರಾ? ಬೇಸಿಕ್ ಎಲ್ಲ ಹೇಳೋದ್ರಲ್ಲೇ ಇಟ್ಸ್ ಜಸ್ಟ್ ಏನೇ ಮನೇಲಿ ಆವತ್ತಿನ ದಿವಸ ಏನ್ ತರಕಾರಿ ಹಣ್ಣು ಹೆಚ್ಚಿಕೊಡ್ತೀವಿ ಅದನ್ನ ತಿಂದು ಸ್ಕಿನ್ನಿಗೆ ಹಚ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಏನು. ಲೈಕ್ ಇಟ್ ಇಸ್ ಜಸ್ಟ್ ದಟ್ಸ್ ವಾಟ್ ದೇ ಸೇಯಿಂಗ್. ಎಲ್ಲಾದನ್ನು ಒಂದು ಸಾಫ್ಟ್ ದಟ್ ಜ್ಯೂಸ್ ಇಸ್ ದೇರ್ ಆಫ್ ಎನಿ ಫ್ರೂಟ್, ಇಟ್ ವಿಲ್ ಮೇಕ್ ಯು ಸ್ಕಿನ್ ಗ್ಲೋ. ಇಲ್ಲಿ ಬಂದಿರೋ ನಮ್ಮ ಅಮ್ಮಂದ್ರು ಅವರವರ ಮನೆಯಲ್ಲಿ ಏನೇನ್ ಮದ್ದನ್ನ ತಯಾರಿಸ್ತಾರೆ ಅನ್ನೋದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ. ಇನ್ನಷ್ಟು ಹೇಳ್ತಾರಂತೆ ಅವರು, ಆದ್ರೆ ಈಗಲ್ಲ, ಒಂದು ಚಿಕ್ಕ ಬ್ರೇಕ್ ನಂತರ. ಟೇಕ್ ಅ ಬ್ರೇಕ್. ನಿಮ್ಮ ಮನೆಗಳಲ್ಲಿ ನೀವು ಮನೆಮದ್ದು ಉಪಯೋಗಿಸಿದ್ದೀರಾ? ಈ ಪ್ರಶ್ನೆಗೆ ಸಾರ್ವಜನಿಕರ ಮಧ್ಯೆ ಒಂದು ಚಿಕ್ಕ ಸರ್ವೆ ನಡೆಸಿದ್ರು. ಡಾಕ್ಟರ್ ಹತ್ರ ಹೋಗೋದಿಲ್ಲ. ನನ್ನ ಆನ್ಸರ್ ಹೌದು. ಮನೆ ಮದ್ದು ಒಳ್ಳೇದಲ್ಲ. ನಾವು ಮನೆ ಮದ್ದನ್ನ ನಂಬ್ತೀವಿ. ಕೆಲವೊಮ್ಮೆ ಹೋಮ್ ರೆಮಿಡೀಸ್ ನಾನು ಸರಿ ಅಂತ ಅನ್ಬೋದು, ಬಟ್ ಡಾಕ್ಟರ್ ಹತ್ರನೂ ಹೋಗ್ತೀವಿ. ಅದನ್ನೆಲ್ಲ ನಾನು ಯಾವುದು ಬಿಲೀವ್ ಮಾಡಲ್ಲ. ಹೆಚ್ಚಿನ ಸಲ ಮನೆ ಮದ್ದನ್ನೇ ಯೂಸ್ ಮಾಡ್ತೀನಿ. ನಾವು ಮನೆ ಮದ್ದನ್ನ ಯೂಸ್ ಮಾಡಲ್ಲ. ಫಸ್ಟ್ ಮನೆ ಮದ್ದು ಟ್ರೈ ಮಾಡ್ತೀನಿ, ಅಕಸ್ಮಾತ್ ಆಗದೆ ಇದ್ರೆ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ತೀನಿ. ನಮ್ಮ ಮನೇಲಿ ಮನೆ ಮದ್ದು ಯೂಸ್ ಮಾಡ್ತೀವಿ. ಮಕ್ಕಳಿಗೆ ಜಾಸ್ತಿ ನಾನು ಹಾಸ್ಪಿಟಲ್ಗಿಂತ ಮನೆ ಮದ್ದು ಜಾಸ್ತಿ ಯೂಸ್ ಮಾಡೋದು. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮದ್ದು ಆಗಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ಹೌದು, ಇಲ್ಲ, ಯಾವಾಗಲಾದರೂ, ಕೆಲವೊಮ್ಮೆ ಎಂದು ತಮ್ಮ ಮತಗಳನ್ನು ನೀಡಿದರು. ನಿಮ್ಮ ಮನೆಗಳಲ್ಲಿ ಮನೆಮದ್ದು ಉಪಯೋಗಿಸುತ್ತಿದ್ದೀರಾ ಎಂಬುದಕ್ಕೆ ಜನರು ನೀಡಿದ ಮತಗಳ ಫಲಿತಾಂಶ ಇಲ್ಲಿದೆ. ನಿಮ್ಮ ಮನೆಯಲ್ಲಿ ಮನೆ ಮದ್ದು ಉಪಯೋಗಿಸುತ್ತೀರಾ? ಇಲ್ಲ. ಮಕ್ಕಳಿಗೂ ಅಷ್ಟೇ, ಮನೆಯಲ್ಲೇ ಆದಷ್ಟು ಕೋಲ್ಡ್ ಆದಾಗ ಇಲ್ಲ ಬೇರೆ ರೀತಿ ಏನಾದರೂ ತೊಂದರೆ ಆದಾಗ ಮನೆ ಮದ್ದನ್ನೇ ನಾವು ನಂಬಿ ಅದೇ ಔಷಧಿನ ಕೊಡ್ತೀವಿ. ಮನೆ ಮದ್ದು ಮಾಡ್ಕೊಳ್ತೀವಿ. ಹೊಟ್ಟೆ ನೋವು ಬಂದಾಗ ಬಾರ್ಲಿ ಗಂಜಿ ಈ ಥರ ಎಲ್ಲ ಮಾಡಿ ಕೊಡಿಸ್ತೀವಿ. ಮತ್ತು ಈ ಕೆಮ್ಮು ಶೀತ ಆದಾಗ ಮಕ್ಕಳಿಗೆ ಶುಂಠಿ ಕಷಾಯ ಈ ಥರ ಎಲ್ಲ ಮಾಡಿ ಕೊಡಿಸ್ತೀವಿ. ಕೆಲವೊಮ್ಮೆ ಮನೇಲಿ ಏನಾದರೂ ಜ್ವರ ಕೆಮ್ಮು ನೆಗಡಿ ಬಂದರೆ ಮೆಣಸಿನ ಕಾಫಿ ಅಂತ ಮಾಡ್ತೀವಿ, ಇಲ್ಲ ಕಾಯಲ್ ಅಂತ ಮಾಡ್ತೀವಿ, ಜೀರಿಗೆ ಕಷಾಯ ಮಾಡ್ತೀವಿ. ಅಕಸ್ಮಾತ್ ಗ್ಯಾಸ್ಟ್ರಿಕ್ ಅಂದರೆ ಆ ಥರ ಮಾಡ್ತೀವಿ ಅಷ್ಟೇ. ಕೆಲವು ಟೈಮಲ್ಲಿ ನಾವು ಮನೆ ಮದ್ದನ್ನು ಯೂಸ್ ಮಾಡಬೇಕಾಗುತ್ತೆ. ಸಮ್ ಟೈಮ್ ಡಾಕ್ಟರ್ ಹತ್ರನೂ ಹೋಗಬೇಕಾಗುತ್ತೆ. ಮೊಡವೆಗಳಾದಾಗಲೂ ಕೂಡ ನಾವು ಮನೆ ಔಷಧಿನ ಪ್ರಿಫರ್ ಮಾಡ್ತೀವಿ. ಕೆಲವೊಮ್ಮೆ ಹೋಗ್ತೀನಿ ಅನ್ನೋದು ನನ್ನ ಉತ್ತರ ಆಗಿದೆ. ಮನೆ ಮದ್ದು ನಾನು ಕೆಲವೊಮ್ಮೆ ಯೂಸ್ ಮಾಡ್ತೀನಿ, ಒಮ್ಮೊಮ್ಮೆ ಡಾಕ್ಟರ್ ಹತ್ರನೂ ಹೋಗ್ತೇನೆ. ಹೌದು ಎಂದು ಹೇಳಿದವರು, ಇಲ್ಲ ಎಂದು ಹೇಳಿದವರು, ಯಾವಾಗಲಾದರೂ, ಕೆಲವೊಮ್ಮೆ ಎಂದು ಮತ ನೀಡಿದವರು. ಇಲ್ಲಿ ಬಂದಿರೋ ನಮ್ಮ ಅಮ್ಮಂದ್ರೆಲ್ಲ ಹೇಳ್ತಿದ್ದಾರೆ ನಾವೇ ಸರಿ ಅಂತ. ಅವ್ರು ಎಷ್ಟು ಸರಿ ಅಥವಾ ಎಷ್ಟು ಸರಿ ಪಡಿಸ್ಕೊಳ್ಬಹುದು ಅನ್ನೋದನ್ನ ಡಾಕ್ಟರ್ಸನ್ನೇ ಕೇಳೋಣ. ಎಸ್, ಹೆರಿಗೆ ಆದ ನಂತರ ಮನೆಯಲ್ಲಿ ಮಕ್ಕಳಿಗೆ, ಬಾಣಂತಿಯರಿಗೆ ಬಹಳಷ್ಟು ಮನೆ ಮದ್ದನ್ನ ಕೊಡ್ತಾರೆ. ಅದ್ರ ಉತ್ತರಗಳು ಕೂಡ ತುಂಬಾ ಬಂದ್ವು ನಿಮ್ಗೆ. ಯಾವ್ದ್ಯಾವ್ದು ಸರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಯಾವ್ದ್ಯಾವ್ದು ಸರಿ ಅಲ್ಲ ಅಂತ ಹೇಳ್ತೀರಾ? ಹೆಣ್ಮಕ್ಳಿಗೆ ಪಥ್ಯ ಅನ್ನೋದು ದಟ್ ಈಸ್ ತುಂಬಾ ತಪ್ಪು. ನೀರು ಕೊಡೋದಿಲ್ಲ, ಊಟ ಆಹಾರ ಪೌಷ್ಟಿಕವಾದ ಆಹಾರ ಯಾವಾಗಿದ್ರೂ ತಗೋಬೇಕು. ಎಸ್ಪೆಷಲಿ ಡೆಲಿವರಿ ಆದಾಗ ಅವ್ರಿಗೆ ತುಂಬ ಬ್ಲೀಡಿಂಗು, ತುಂಬ ಟಯರ್ಡ್ನೆಸ್ ಇರುತ್ತೆ. ಟು ಪ್ಯಾಚ್ ಬ್ಯಾಕ್, ಟು ಗೋ ಬ್ಯಾಕ್ ಟು ದ ಪ್ರೆಗ್ನೆನ್ಸಿ ಚೇಂಜಸ್ ಎಲ್ಲ ವಾಪಸ್ ಹೋಗಬೇಕು ಅಂದರೆ ಅದಕ್ಕೆ ಅವ್ರಿಗೆ ಮೋರ್ ನ್ಯೂಟ್ರಿಷನ್ ಬೇಕು. ಆ ಟೈಮಲ್ಲಿ ಮಗುಗೆ ಶೀತ ಬರುತ್ತೆ ಅಂತ ಅವ್ರಿಗೆ ಏನೂ ಕೊಡ್ಲಾರ್ದಂಗೆ ಲಿಟ್ರಲಿ ದೇ ವಿಲ್ ಸ್ಟಾವ್ ದೆಮ್. ಅದು ತಪ್ಪು. ಸೊ ನ್ಯೂಟ್ರಿಷನ್, ಅದರಲ್ಲಿ ನ್ಯೂಟ್ರಿಷಿಯಸ್ ಫುಡ್, ಫ್ರೂಟ್ಸ್, ವೆಜಿಟೇಬಲ್ಸ್, ಎಲ್ಲ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಆಲ್ವೇಸ್ ಹೆಲ್ತಿ.
ಅದರಲ್ಲಿ ಏನೂ ಹಾನಿಕಾರಕ ವಸ್ತು ಇಲ್ವೇ ಇಲ್ಲ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ. ಸೊ ಅದನ್ನ ಕೊಡ್ಲಾರ್ದಂಗೆ ಇರೋದು ತಪ್ಪು. ಓಕೆ, ಕೊಡ್ಲೇಬೇಕು ಅಂತ ಕೊಡ್ಲೇಬೇಕು. ಮೇಡಮ್ ಹೇಳ್ದಂಗೆ ಪತ್ತೆ ಅಲ್ಲ ಅದು, ಅವ್ರು ಮಾಡಿರೋ ಈ ಮದ್ದದಿಂದ ಆಗಿರೋ ಕಾರಣಗೆ ತಾಯಿಗೆ ಬ್ಲೇಮ್ ಮಾಡ್ತಾರೆ ಅವರು ಅಂತ ಮುಂಚೆನೆ ಹೇಳಿದ್ದೀನಿ. ಸಾಂಬ್ರಾಣಿ ಹೊಗೆ ಕೊಟ್ಟಿರ್ತಾರೆ ತಾಯಿಗೆ, ನೀನು ಮೋಸಂಬಿ ತಿಂದೆ, ನೀನು ಬಾಳೆಹಣ್ಣು ತಿಂದೆ ಅದರಿಂದ ಆಯ್ತು ಅಂತ. ಬಟ್ ಬೇಸಿಕ್ ಕಾಸ್ ಇರೋದು ಅವ್ರು ಜಾಕಾಯಿ ಕೊಟ್ಟಿರ್ತಾರೆ ಅಥವಾ ಬಜೆ ಕೊಟ್ಟಿರ್ತಾರೆ, ಸಾಂಬ್ರಾಣಿ ಹೊಗೆ ಕೊಟ್ಟಿರ್ತಾರೆ, ಅದರಿಂದ ಆಗಿರುತ್ತೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ಫಸ್ಟ್ 10 days ಬಿಕಾಸ್ ಸಿಸೇರಿಯನ್ ಆಗಿರೋದ್ರಿಂದ ಗಟ್ಟಿ ಪದಾರ್ಥ ತಿನ್ನಲಿಲ್ಲ, ಇಲ್ಲಾಂದರೆ ಎಲ್ಲ ತಿಂದಿದ್ದೀನಿ ನಾನು. ಫ್ರೂಟ್ ಸಹ, ಫ್ರೂಟ್ ತಿಂದರೆ ಹಾಲಲ್ಲಿ ಹಾಲೇ ಬರೋದು, ಫ್ರೂಟ್ಸ್ ಅಂತೂ ಬರೋದಿಲ್ಲ ಅಂತಂದ್ರೆ ಇವ್ರು ಮಾಡ್ತಾ ಇರೋ ಮನೆ ಮದ್ದಲ್ಲಿ ಮಕ್ಕಳಿಗೆ ಏನೇನ್ ಹಾನಿಕಾರಕ ಆಗಬಹುದು ಅಂತ ಅಫ್ಕೋರ್ಸ್ ನೀವು ಉತ್ತರ ಕೊಟ್ಟಿದ್ದೀರಾ. ಮೆಡಿಸಿನ್ಸ್, ಯಾವುದೇ ಆಹಾರಗಳು ಹಾನಿಕಾರಕ ಅಲ್ಲ. ಯಾವುದೇ ಆಹಾರ ಹಾನಿಕಾರಕ ಅಲ್ಲ ಅಂದ್ರೆ ನಂಜಿನ ಪದಾರ್ಥ ಕೊಡಬಾರ್ದು. ನ್ಯಾಚುರಲ್ ಆಗಿ ಬಂದಿರೋದು. ಮ್ಯಾನ್ ಮೇಡ್ ಐ ವಿಲ್ ನಾಟ್ ಅಗ್ರಿ. ಗಾಡ್ ಗಿವನ್ ಯು ಕ್ಯಾನ್ ಈಟ್ ಎನಿಥಿಂಗ್. ಓಕೆ, ಅದರಿಂದ ಏನು ತಪ್ಪಿಲ್ಲ. ಇದು ತಾಯಂದ್ರಿಗೆ. ಮಕ್ಕಳಿಗೆ ಯಾವ್ದು ಹಾನಿಕಾರಕ? ಫಸ್ಟ್ 6 months ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅದಾದ್ಮೇಲೂ ಒಬ್ರು ಮೋಸಂಬಿ ಕೊಟ್ರೆ ಶೀತ ಆಗುತ್ತೆ, ಬಾಳೆಹಣ್ಣು ಕೊಟ್ರೆ ಅದಾಗುತ್ತೆ, ಯಾವ ಕಾರಣದಿಂದ ಏನೂ ಆಗಲ್ಲ. ಇಟ್ಸ್ ಜಸ್ಟ್ ದಿ ವೆದರ್ ಅಂಡ್ ಅದರ್ ಇವಾಗ ಅಲ್ಲ ನಾವೆಲ್ಲ ಮಾತಾಡಿರೋದ್ರಿಂದ ಬೇರೆ ಕಾರಣಗಳಿಂದ ಕೆಮ್ಮು ನೆಗಡಿ ಆಗುತ್ತೆ, ಆಹಾರಗಳಿಂದ ಏನೂ ಆಗೋದಿಲ್ಲ. ಎಸ್, ಓಕೆ. ಆಕ್ಚುಲಿ ಆರೆಂಜ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಸೊ ಅದರಿಂದ ಶೀತ ಆಗೋದಕ್ಕೆ ಚಾನ್ಸ್ ಆಗುತ್ತೆ. ಖಂಡಿತ. ಎಸ್, ಬೇರೆ ಏನಾದ್ರು ನೀವು ಹೇಳ್ತೀರಾ? ಫ್ರೂಟ್ಸ್ ತಿನ್ಬೇಕಾದ್ರೆ ಇದು ಸೈಂಟಿಫಿಕ್ ಬ್ಯಾಕಪ್ ಇಲ್ಲ. ಫ್ರೂಟ್ಸ್ ಯಾವಾಗ್ಲೂ ಸೀಸನಲ್ ಫ್ರೂಟ್ಸ್ ತಿನ್ಬೇಕು. ಕೆಲವರು ಹೇಳ್ತಾ ಇರ್ತಾರೆ ಇದು ತಗೊಂಡು ನನಗೆ ಹೀಟ್ ಆಗುತ್ತೆ ಅದಕ್ಕೆ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅದೆಲ್ಲ ಸತ್ಯ ಇದೆ. ಫ್ರೂಟ್ಸ್ ಈಗ ಆಪಲ್ ನಾವು ಬೆಳೆಯಲ್ಲ, ಆಪಲ್ ಶಿಮ್ಲಾಯಿಂದ ಬರುತ್ತೆ, ಇಲ್ಲ ಇಂಪೋರ್ಟ್ ಆಗುತ್ತೆ. ಇಲ್ಲಿ ನಾವು ಆಪಲ್ ತಿನ್ನೋದಕ್ಕಿಂತ ನಮ್ಮ ಲೋಕಲ್ ಏನ್ ಬೆಳೆಯುತ್ತಲ್ಲ ಅದು ನಮ್ಮ ಕ್ಲೈಮ್ಯಾಟಿಕ್ ವೆದರ್ ಕಂಡೀಷನ್ ಅಡ್ಜಸ್ಟ್ ಆಗಿರುತ್ತೆ. ದಟ್ ಈಸ್ ಮೋರ್ ಹೆಲ್ತಿ. ಅದನ್ನ ತಿನ್ನಿ. ಲೋಕಲ್ ಬೆಳೆಯುವ ಲೋಕಲ್ ಹಣ್ಣುಗಳನ್ನ ತಿನ್ನಿ. ಫ್ರೂಟ್ಸ್. ಎಸ್, ಓಕೆ. ಕೆಲವೊಂದು ಸಿಪ್ಪೆ ಸಮೇತ ತಿನ್ನೋದು ಬಹಳ ಉತ್ತಮ. ಬಾಳೆಹಣ್ಣು, ಆಪಲ್, ಸಪೋಟ ತಿನ್ನೋದ್ರಿಂದ ಮೋಷನ್ ಚೆನ್ನಾಗಾಗತ್ತೆ. ಫೈಬರ್, ಒಳ್ಳೆ ಫೈಬರ್, ಬರೀ ಫೈಬರ್ ಇರೋದು, ಇನ್ನೇನು ಇರೋಲ್ಲ ಅದ್ರಲ್ಲಿ. ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರಲ್ಲ, ಬಾಣತಿಯಲ್ಲಿ ನೀರ್ ಜಾಸ್ತಿ ಕುಡಿದ್ರೆ ಹಾಲ್ ನೀರ್ ಬರುತ್ತೆ ಅಂತ ಹೇಳ್ತಾರೆ, ಅದೇ ನಿಜನಾ? ಅದಕ್ಕೆ ಜಾಸ್ತಿ ಕೊಡೋದಿಲ್ಲ ನೀರು. ನೀವು ಹಾಲು ಹೋದ್ರೆ ಗಂಟ್ಲ ತಗೊಂಡಾಗ ಅದು ಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಆಗಲ್ಲ. ಇಟ್ ವಿಲ್ ಗೋ ಇನ್ ಟು ಅವರ್ ಬ್ಲಡ್. ಅದ್ರಲ್ಲಿ ಏನ್ ಸೀಕ್ರೆಟ್ ಆಗುತ್ತೆ ಅದೇ ಬ್ರೆಸ್ಟ್ ಮಿಲ್ಕ್ ಆಗೋದು. ಡೈರೆಕ್ಟ್ಲಿ ಅವ್ರ ಗಂಟ್ಲಲ್ಲಿ ಹೋಗಿದ್ದು ಬ್ರೆಸ್ಟ್ ಮಿಲ್ಕ್ ಆಗಿ ಬರೋದಿಲ್ಲ. ಸೊ ಇದು ಡೈಲ್ಯೂಷನ್ಗೆ ಅದು ಅವ್ರ ಹೆಲ್ತ್ಗೆ ಅದು ಹೆಲ್ಪ್ ಆಗುತ್ತೆ ಹೊರತಾಗಿ ಡೈಲ್ಯೂಷನ್ ಆಫ್ ಬ್ರೆಸ್ಟ್ ಮಿಲ್ಕ್ ಅದು ಎಲ್ಲೂ ಇಲ್ಲ. ಮೇನ್ ಪಾಯಿಂಟ್ ಅದೇ, ನೀರ್ ಕೊಟ್ರೆ ಆತರ ಇದಾಗುತ್ತೆ. ಆಕ್ಚುಲಿ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಬರಬೇಕು ಅಂದ್ರೆ ನೀವು ನಿಮ್ಮ ಮೆಂತೆ ಇಸ್ ಆಕ್ಚುಲಿ ಎಲ್ಲ ವರ್ಲ್ಡ್ ವೈಡ್ ಇಟ್ ಇಸ್ ಬಿನ್ ಯೂಸ್ಡ್. ಫೆನುಗ್ರಿಕ್ ಸೀಡ್ಸ್ ಅಂತ ಫೆನುಗ್ರಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತಿದೆ. ಮೆಂತೆ ಇದ್ರೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಬರೀ ಬ್ರೆಸ್ಟ್ ಮಿಲ್ಕ್ ಮೆಂತೆ ತಗೊಂಡ್ರೂ ಆಗಲ್ಲ. ಅದಕ್ಕೆ ಫ್ಲೂಯಿಡ್ ಸೆಕ್ರೆಟ್ ಆಗ್ಬೇಕಂದ್ರೆ ಯು ಶುಡ್ ಹ್ಯಾವ್ ಆಂಪಲ್ ಫ್ಲೂಯಿಡ್ ದೇಹದಲ್ಲಿ ಇರಬೇಕು. ಸೊ ಅದಕ್ಕೆ ನೀರು ಕೊಡ್ಲೇಬೇಕು. ನೀರ್ ಜಾಸ್ತಿ ಕುಡಿಬಹುದು. ನೀರ್ ಜಾಸ್ತಿ ಕುಡಿದ್ರೆ ಬ್ರೆಸ್ಟ್ ಮಿಲ್ಕ್ ಡೈಲ್ಯೂಟ್ ಆಗೋದು ಡೆಫಿನೆಟ್ಲಿ 100% ರಾಂಗ್. ಅಂತಂದ್ರೆ ಇವ್ರು ಮಾಡ್ತಿರೋ ಪ್ರಾಕ್ಟೀಸಸ್ ಅಲ್ಲಿ ಮಕ್ಕಳಿಗೆ ಯಾವ್ದು ಹಾರ್ಮ್ಫುಲ್? ಮತ್ತೆ ಆ ಪ್ರಶ್ನೆ ನಿಮಗ್ ಬರುತ್ತೆ. ಜಂತುಳ ಇದೆ, ಕ್ಯಾಸ್ಟರ್ ಆಯಿಲ್ ಕೊಡ್ತೀವಿ ಅನ್ನೋದು ತಪ್ಪು. ಅದೇ ಕ್ಯಾಸ್ಟರ್ ಆಯಿಲ್ ಕೊಟ್ರೆ ಏನು ಸ್ವಲ್ಪ ಕೊಟ್ರೆ ಏನೂ ಆಗಲ್ಲ. ಸ್ವಲ್ಪ ಏನು ಕಾನ್ಸ್ಟಿಪೇಷನ್ ಇದ್ರೆ ಕ್ಲಿಯರ್ ಆಗ್ಬೋದು, ಸ್ವಲ್ಪ ಹೊಟ್ಟೆ ತೊಳೆದಂಗ ಆಗಿರುತ್ತೆ. ಸೊ ಲ್ಯಾಕ್ಸೇಟಿವ್ಸ್ ನಾವು ಕೊಡ್ತೀವಿ, ಚಿಕ್ಕ ಪೀಡಿಯಾಟ್ರಿಷಿಯನ್ಸ್ ಕೊಡ್ತಾರೆ ಕಾನ್ಸ್ಟಿಪೇಷನ್ ಇದ್ದಾಗ. ಕೆಲವು ಟೈಮು ಎಲ್ಲೋ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಇವೇನು ಬೇಕಾಗಿಲ್ಲ, ಕೊಡೋಂಗಿದ್ರೆ ಚೆನ್ನಾಗಿ ಇದಿತ್ತು ಅಂದ್ರೆ 1 ಸರ್ತಿ 2 ಸರ್ತಿ ಕೊಡೋದ್ರಲ್ಲಿ ಏನು ತಪ್ಪೇನಾಗಿಲ್ಲ. ಬಟ್ ಜಂತುಳ ಹೋಗ್ಬಿಡುತ್ತೆ, ಹೊಟ್ಟೆ ನೋವೆಲ್ಲ ಹೋಗ್ಬಿಡುತ್ತೆ ಅನ್ನೋದು ತುಂಬಾ ತಪ್ಪು. ಒಂದು ಅದು ಬಿಟ್ರೆ ಮಕ್ಕಳಿಗೆ ಎಲ್ಲ ಊಟ, ಆಹಾರ ಪದಾರ್ಥ ಎಲ್ಲ ಚೆನ್ನಾಗಿ ಕೊಡ್ತಾನೆ ಇರಬೇಕು. ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು ಅದನ್ನ ಕೊಡ್ತಾ ಇರಬೇಕು. ಪಥ್ಯ ಏನಿಲ್ಲ. ಅದೇ ಥರ ಹೋದ್ರೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅಂತ ಎದುರ್ಕೊಂಡು ಮನೆಯಲ್ಲೇ ಇರೋದು ಅದು ತಪ್ಪು. ಅದಕ್ಕೆ ಟಿಪಿಡ್ ಸ್ಪಾಂಜಿಂಗ್ ಕೊಡೋದು ಇಟ್ಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಇಟ್ ಈಸ್ ವಾಟ್ ಯೂನಿವರ್ಸಲಿ ರೆಕಮೆಂಡೆಡ್. WHO ರೆಕಮೆಂಡೇಶನೇ ಅದು. ಸೊ ತಣ್ಣೀರ್ ಬಟ್ಟೆ ಹಾಕೋದು ಅದನ್ನ ಮಾಡಲೇಬೇಕು. ಅದು ಸೊ ಇದನ್ನ ಖಂಡಿತವಾಗಿ ಫಾಲೋ ಮಾಡಲೇಬೇಕು. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ಮಗುವಿನ ಮುಖ ನೋಡಿದ ತಕ್ಷಣ ಮಗು ಅಳ್ತಾ ಇದೆ ಅಂದಾಕ್ಷಣ ಅದಕ್ಕೆ ಇದೇ ಸಮಸ್ಯೆ ಇದೆ ಅಂತ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಹೇಗೆ ಕಂಡಿಡಿತೀರಾ? ಹೇಳಿಮ್ಮ. ಅದು ಅಳ್ತಿದ್ದಾಗ ಸ್ವಲ್ಪ ಹೊಟ್ಟೆ ಮೇಲೆ ಒಂಥರ ಮುಟ್ಟಿ ನೋಡಿದಾಗ ಅದು ಎಲ್ಲಿ ನೋವಿರುತ್ತೆ ಅದು ಮುಟ್ಟಿದ ತಕ್ಷಣ ತುಂಬಾ ಜೋರಾಗಿ ಅಳುತ್ತೆ. ಮತ್ತೆ ಕಿವಿ ನೋವುಗಳತ್ತವೆ ಮಕ್ಕಳು. ಅವಾಗ್ಲೂ ಅಷ್ಟೇ ಕಿವಿನ ಹಿಂಗ್ ಮುಟ್ಟಿ ಹಿಂಗೆ ನಾವ್ ಏನಾಗಿದೆ ಅಂತ ಹಿಂಗ್ ನೋಡಕ್ ಹೋದ್ರೇನೆ ತುಂಬಾ ಅಳುತ್ತವೆ. ಸೊ ಅವೆಲ್ಲ ಹೊಟ್ಟೆ. ಆಮೇಲೆ ಹುಳ ಗಿಳ ಇದ್ರೂನು ಅಷ್ಟೇನೆ
ಆ ಹೊಟ್ಟೆ ಮುಟ್ತಿದ್ದಾಗೇನೆ ಅದು ನಮ್ಮನ್ನು ಮುಟ್ಟಕ್ಕೆ ಬಿಡೋದಿಲ್ಲ, ಅಷ್ಟು ಜೋರಾಗಿ ಅಳ್ತಿರುತ್ತೆ. ಅಷ್ಟು ನೋವಾದಾಗ ಇವ್ರು ಹೇಳ್ದಾಗೆ ಒಂದು ಸ್ವಲ್ಪ ಹರಳೆಣ್ಣೆ ವೀಳ್ಯದೆಲೆ ಮೇಲೆ ಹಾಕಿ ಅದನ್ನ ಕಾಯಿಸೋದು ಮಾಡೋದು ಅಂತದ್ದೇ ಒಂಚೂರು ಮನೇಲಿ ಮಾಡ್ತೀವಿ. ತೀರಾ ಆಗ್ಲಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋದಿದ್ದೇ ಇದೆ, ಇನ್ನು ಗೊತ್ತಾಗ್ಲಿಲ್ಲ ಅಂದ್ರೆ. ಬಟ್ ಬೇರೆ ಯಾವ್ದಾದ್ರು ರೀತಿಲಿ ಕಂಡುಹಿಡಿಯೋದು, ಬೇರೆ ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ? ಮಗು ತುಂಬಾ ಅಳ್ತಾ ಇದ್ದ ತಕ್ಷಣ ಮಗುಗೆ ಇದೇ ಇರ್ಬಹುದು ತೊಂದ್ರೆ ಅಂತ ನೀವು ಕಂಡುಹಿಡಿಯೋದು? ಮಗು ಎತ್ಕೊಂಡಾಗ ಅದನ್ನು ಸರಿಯಾಗಿ ನಾವು ಎತ್ಕೊಂಡಿರೋದಿಲ್ಲ, ಅದಕ್ಕೆ ಯಾವ್ದಾರು ಒಂದು ಭಾಗ ಕತ್ತಗೋ ಅಥವಾ ಇನ್ನೆಲ್ಲಿಗಾದ್ರೂ ನೋವಾಗಿರ್ತದೆ. ಆದರೆ ಸುಮ್ಮನೆ ಅಳ್ಬೇಕಾದ್ರೆ ಅದಕ್ಕೆ ಒಂದು ರೆಡ್ನೆಸ್, ಮೋರೆ ಎಲ್ಲ ರೆಡ್ನೆಸ್ ಆಗುತ್ತೆ. ಆವಾಗ ನಾವು ಎಲ್ಲ ಭಾಗಗಳನ್ನು ಸ್ವಲ್ಪ ಮುಟ್ಟು ನೋಡಬೇಕು. ಯಾಕಂದ್ರೆ ಉಸಿರು ಕಟ್ಟೋ ತನಕ ಅಳ್ತಾವೆ ಕೆಲವು ಮಕ್ಕಳು, ಅದು ಆಗಬಾರ್ದು. ತಕ್ಷಣ ತಕೊಂಡು ಹೋಗ್ಬೇಕು ನಾವು ಡಾಕ್ಟರ್ ಹತ್ರ, ಯಾವ್ದನ್ನ ಕಂಡು ಹಿಡಿಬೇಕು. ಹೊಟ್ಟೆ ಹಸಿವಿಗೂ ಅಥವಾ ಅದು ಉಚ್ಚೆ ಕಕ್ಕ ಮಾಡ್ಕೊಂಡಾಗ ಬಟ್ಟೆ ಒದ್ದೆ ಆದಾಗ್ಲೂ ಮಗು ಅಳತ್ತೆ. ಆಗ ನಾವು ಅದನ್ನ ನೋಡಿ ನಾವು ಚೇಂಜ್ ಮಾಡಿದ್ರೆ ಸ್ವಲ್ಪ ಹುಷಾರಾಗಿದ್ದಾಗುತ್ತೆ. ತುಂಬಾ ಶೆಕೆ ಆದ್ರೂ ಮಗು ಅಳುತ್ತೆ. ಕರೆಕ್ಟ್. ಎಸ್, ಸರಿಯಾಗಿ ಈ ಸಿಂಪ್ಟಮ್ಸ್ ಅನ್ನ ಕಂಡುಹಿಡಿದಿದ್ದಾರೆ ಇವರು ಅಂತ ನಿಮ್ಗೆ ಅನ್ಸುತ್ತಾ? ಹುಟ್ಟಿರೋ ಮಕ್ಕಳಲ್ಲಿ ಒಂದ್ ರೀತಿಯಲ್ಲಿ ಎಲ್ಲ ಹೇಳಿದ್ ಕರೆಕ್ಟು. ಬಟ್ಟೆ ಒದ್ದೆ ಆಗಿರುತ್ತೆ ಅಥವಾ ಹಶ್ವಾಗಿರುತ್ತೆ. ಇನ್ನೊಂದು ಅಡಿಷನ್ ಅಂದ್ರೆ ತಾಯಿ ಬೇಕು ಅಂತಾನೂ ಅಳ್ತಾರೆ. ಇಲ್ಲಿ ಎಲ್ಲಾರು ಅನ್ಸುತ್ತೆ ತೊಟ್ಲು ಉಪಯೋಗಿಸ್ತಾರೆ, ಕ್ರೇಡಲ್. ಆಸ್ ಡಾಕ್ಟರ್ಸ್ ವಿ ಡೋಂಟ್ ರೆಕಮೆಂಡ್ ದಟ್. ತಾಯಿ ಪಕ್ಕದಲ್ಲಿ ಇವಾಗ 9 ತಿಂಗಳು ತಾಯಿ ಒಳಗಡೆ ಇದ್ದು ಸಡನ್ ಆಗಿ ನೀವು ಸೆಪರೇಟ್ ಮಾಡಿ ತೊಟ್ಲಲ್ಲಿ ಹಾಕಿದ್ರೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ಆ ಇನ್ಸೆಕ್ಯೂರಿಟಿಯಿಂದ ಮಕ್ಕಳು ಅಳ್ತಾರೆ. ಸೊ ಅದರಿಂದ ಇವಾಗ ತಾಯಿ ಎತ್ಕೊಂಡ ತಕ್ಷಣ ಒಂದೊಂದು ಮಕ್ಕಳು ಸುಮ್ಮನಾಗಿ ಹೋಗ್ತಾರೆ. ಸೆಕೆಂಡ್ ಥಿಂಗ್ ವಿ ಹ್ಯಾವ್ ನೋಟಿಸ್, ತಂದೆ ಎತ್ಕೊಂಡ್ರು ಒಂದ್ ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಸೊ ಅದು ಒಂದು ಕಾರಣ ಮಕ್ಕಳು ಅಳೋದು. ನ್ಯೂ ಬಾರ್ನ್ಸ್ ಅಂದ್ರೆ ಹುಟ್ಟಿರೋ ಮಕ್ಕಳು ಹೊಟ್ಟೆ ಮುಟ್ಟಿ ನೋಡೋದು, ಇನ್ ಜನರಲ್ ನಾವೇ ಅಳ್ಬೇಕಾದ್ರೆ ಹೊಟ್ಟೆ ಗಟ್ಟಿ ಆಗುತ್ತೆ. ಸೊ ಅದರಿಂದ ನೋವು ಸಾಧ್ಯ ಇಲ್ಲ. ಕಿವಿ ನೋವಿಂದ ಪಾಸಿಬಲ್, ಯಾಕಂದ್ರೆ ಒಬ್ರೊಬ್ರು ಮಲ್ಕೊಂಡ್ ಹಾಲು ಕುಡಿಸ್ತಾರೆ, ಅದರಿಂದ ನಾವ್ ಇಯರ್ ಇನ್ಫೆಕ್ಷನ್ಸ್ ಆಗುತ್ತೆ, ಅದರಿಂದ ಮಕ್ಕಳು ಅಳ್ಬಹುದು. ಗಸಗಸೆ ಕೊಡ್ತೀನಿ ಅಂತ ಹೇಳಿದ್ರು, ಮಗು ಅಳ್ಬೇಕಾರೆ ಗಸಗಸೆ ಇನ್ ಮೆಡಿಕಲ್ ಟರ್ಮ್ಸ್ ಇಸ್ ಓಪಿಯೈಡ್ಸ್, ಅಂದ್ರೆ ಸೆಡೇಟಿವ್. ಸೊ ನಾವೇ ಗಸಗಸೆ ಪಾಯಸ ಕೊಟ್ರೆ ಮಲ್ಕೊಂಡ್ಬಿಡ್ತೀವಿ. ಸೊ ಮಗು ಕೊಟ್ರೆ ಇಟ್ ಇಸ್ ಆಕ್ಚುಲಿ ಅ ಪಾಯ್ಸನಿಂಗ್. ವಿ ಹ್ಯಾವ್ ಹ್ಯಾಡ್ ಕೇಸಸ್ ವಿತ್ ಓಪಿಯೈಡ್ ಪಾಯ್ಸನಿಂಗ್. ಸೊ 1 ಸ್ಪೂನು ಅದು ಪಾಯ್ಸನಿಂಗ್ ಆಗ್ಬೋದು. ಸೊ ದಯವಿಟ್ಟು ಗಸಗಸೆ ಹುಟ್ಟಿರೋ ಮಕ್ಳಿಗೆ ಕೊಡ್ಬೇಡಿ. ಕೆಲವು ಅಮ್ಮಂದ್ರು ಬಂದಿದ್ದಾರೆ, ಇವ್ರು 4 ಜನ ಮನೇಲೆ ಹೆರಿಗೆನ ಮಾಡಿಸ್ತೀರಾ ಅಥವಾ ಮನೇಲೆ ಹೆರಿಗೆ ಆಗುತ್ತೆ, ನೀವು ಅದನ್ನ ಇದ್ ಮಾಡ್ತೀರಾ? ನಾನೊಂದು ಗೌರ್ಮೆಂಟ್ ನರ್ಸು, ಡ್ಯೂಟಿಗೆ ಹೋಗ್ತಿದ್ದೆ ನನ್ನ ಏರಿಯಾದಲ್ಲಿ, ಭಾರತ್ ಬಿಮೆಲ ಏರಿಯಾದಲ್ಲಿ. ಆವಾಗ 70 to 75 ಆವಾಗ ಡಿಸ್ಪೆನ್ಸರಿ ಇತ್ತು, ಅದು ಮಧ್ಯಾಹ್ನನೇ ಮುಚ್ಚಿ ಹೋಗ್ತಿತ್ತು. ಸಾಯಂಕಾಲ ಹೊತ್ತಿಗೆ ಯಾವ ಪೇಷಂಟಿಗೆ ಏನು ತೊಂದರೆ ಬಂದರೂ ಯಾರೂ ನೋಡ್ಕೊಳೋರಿಲ್ಲ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಫ್ರೆಂಡ್ಸ್ಗಳು ಜಾಸ್ತಿ, ಹಂಗೆ ಹಾಕೊಂಡು ಅವ್ರು ನನ್ನ ಫ್ರೆಂಡು ನೋಡು ಕರೀತಾರೆ, ಹೋಗಿ ನೋಡು ಅಂತ ಇದ್ರು. ಸೊ ನೀವು ಹೋಗ್ತಿದ್ರಿ? ನಾನು ರಾತ್ರಿ ಎಷ್ಟೇ ಹೊತ್ತಾಗ್ಲಿ ಇಲ್ಲಿಂದ ಬಂಗಾರಪೇಟೆಯಿಂದ ಕೋಲಾರ್ಗೆ ಅವ್ರ ಸೈಕಲ್ ಮೇಲೆ ಕುತ್ಕೊಂಡು ನಾನು ಹೋಗ್ತಿದ್ದೆ. ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಬರ್ತಿದ್ದೆ. ವೆರಿ ನೈಸ್. ಹ್ಯಾಂಗ್ ಮಾಡಿದವ್ರನ್ನ ಇಳಿಸ್ಬಿಟ್ಟು ಅವ್ರ ಜೀವ ಉಳಿಸಿದ್ದೇನೆ, ಪಾಯ್ಸನ್ ತಗೊಂಡವ್ರನ್ನ ಉಳಿಸಿದ್ದೇನೆ. ಗೋಲ್ಡ್ ಮೆಡಲ್ ಬಂದಿದೆ. 3 ಮಗುನ ಹೆರಿಗೆ ಮಾಡಿದ್ದೇನೆ, ಟ್ವಿನ್ಸ್ನ ಮಾಡಿದ್ದೇನೆ. ಆಮೇಲೆ ಅಬ್ನಾರ್ಮಲ್ ಅನ್ನು ಕಂಡು ಹಿಡಿದ್ಬಿಟ್ಟು ಎಕ್ಸ್ಟರ್ನಲ್ ವರ್ಷನ್ ಮಾಡಿಬಿಟ್ಟು ಡೆಲಿವರಿ ಮಾಡಿದ್ದೇನೆ. ಸಾಧಾರಣ ನಾನು 80% ನಾರ್ಮಲ್ ಮಾಡಿದ್ದೇನೆ. ಏನು ಮೆಡಿಸಿನ್ ಇರೋದಿಲ್ಲ, ನಾನು ಹೋಗೋದು, ನೋಡೋದು, ಪೊಸಿಷನ್ ನೋಡೋದು ಹೇಗಿದೆ ಅನ್ನೋದು 2 ಅವರ್ನಲ್ಲಿ ಆಗತ್ತೆ. ನಾನು ಬರ್ತೀನಿ ಮನೆಗೆ ಹೋಗಿ ಅಂತ ಹೇಳೋದು, ಬರೋದು 2 ಅವರ್ ಮಾತ್ರ ಇದ್ದು ಬಿಟ್ಟು ಡೆಲಿವರಿ ಮಾಡಿ 1 ಅವರ್ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ಬ್ಲೀಡಿಂಗ್ ಇಂಪಾರ್ಟೆಂಟ್, ಬ್ಲೀಡಿಂಗ್ ಅಂದ್ರೆ ಮಗು ಮೋಷನ್ ಕಕ್ಕುಸು ಮಾಡ್ತೋ ಇಲ್ಲ, ಅದಕ್ಕೆ ಏನಾರು ಅಬ್ನಾರ್ಮಲ್ ಇದೇನೋ ಇಲ್ವಾ, ತಾಯಿ ಹಾಲು ಅರ್ಧ ಕುಡಿಸ್ಬಿಟ್ಟು ಆ ಮಗುನ ಸ್ನಾನ ಮಾಡಿಸ್ಬಿಟ್ಟು ಮನೆಗೆ ಬರ್ತೀನಿ. ಇಂದಿರಾ ಗಾಂಧಿ ಸತ್ತ ದಿವಸ 5 ಹೆರಿಗೆ ಮಾಡಿದ್ದೀನಿ. ಅವತ್ತು ಎಮರ್ಜೆನ್ಸಿ ಇತ್ತು, ಆಮೇಲೆ ಎಲ್ಲೂ ಅವೈಲೇಬಲ್ ಇದೆ ಅಂತಲ್ಲ, ಟೈಫಾಯ್ಡ್ ಆದ್ರೂ ಅವಾಗೆಲ್ಲ ಏನಿಲ್ಲಾಗಿತ್ತು ಮೆಡಿಸಿನ್. ಎಸ್ ಇವ್ರಿಗೆ ಕೊಡೋಣ ಮೈಕನ್ನ. ಮನೆಯಲ್ಲೇ ಡೆಲಿವರಿ ಅಂದ್ರೆ ಮನೆಯಲ್ಲಿ ಯಾರು ಇರ್ಲಿಲ್ಲ ನನಗೆ. ಮನೆಯಲ್ಲೇ ಹೊರಗಡೆ ಅಜ್ಜಿದಿರು ಹೇಳೋರು, ಈ ಥರ ಡೆಲಿವರಿ ಆದರೆ ಈ ಥರ ಮಗುನ ಹಿಂಗೆ ಹಾಗೆ ಪೆಟಿಕೋಟಲ್ಲಿ ಇಟ್ಕೊಮ್ಮ, ಕೆಳಗಡೆ ಬಿಡಬೇಡ ಅಂತ ಹೇಳೋರು. ಯಾರಿಲ್ಲ ಮನೆಯಲ್ಲಿ, ನಮ್ಮ ತಾತ ಮಾತ್ರ ಇದ್ರು ಗಂಡಸ್ರು ಅಷ್ಟೇ. ಒಂದು 12 ಗಂಟೆ ರಾತ್ರಿನಲ್ಲಿ ಒಬ್ಬ ಮಗ ಹುಟ್ಟಿದ್ದ. ಮನೆಯಲ್ಲಿ ಜೀರಿಗೆ ಕಷಾಯ ಕುಡಿದು ಬೆಣ್ಣೆ ಸ್ವಲ್ಪ ಹಾಕಿ ಬಿಸಿನೀರು ಹಾಕಿ ಕುಡಿದಿದ್ದೆ. ಪೇಯ್ನ್ ಎಲ್ಲ ತುಂಬ ಪೇಯ್ನ್ ಚೆನ್ನಾಗಿ ಬಂತು, ನೋವೇ ಇಲ್ದಂಗೆ ನಾನೇ ಡೆಲಿವರಿ ಮಾಡಿ. ಕತ್ರಿ ಇಲ್ಲ ಅವಾಗ, ಸಿಸರ್ ಇಲ್ಲ ನನಗೆ. ಹೊಲ ಕೊಯ್ಯೋದು ಕುಡ್ಲು ಬರುತ್ತಲ್ಲ, ಅದನ್ನು ಸ್ವಲ್ಪ ಸೋಪಲ್ಲೆಲ್ಲ ತೊಳೆದು ಆ ಕುಡ್ಲಲ್ಲೇ ಮಗುನ ಹೊಕ್ಲ ಎಲ್ಲ ಕೂದು ಆ ಮಗು ಮನಸಿ ಮಗುಗೂ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ ಅದನ್ನೆಲ್ಲ ಒಂದು ಬಟ್ಟೆನಲ್ಲಿ, ಚಿಕ್ಕ ಹುಡುಗಿರಿದ್ದು ನಮ್ಮ ತಂಗಿದಿರು, ಅದು ಒಂದು ಮೊದಲನೇದು ಆ ಥರ ಮಾಡಿದೆ. ಇನ್ನೊಬ್ಬ ಮಗಳು ಹಾಗೆ ಸಾಯಂಕಾಲ 5 ಗಂಟೆ ಟೈಮು, ಸ್ಕೂಲ್ ಬಿಡೋ ಟೈಮ್ ಆಗಿತ್ತು, ಅವಾಗ ಪೇಯ್ನ್ ಬಂತು. ಅವಾಗೂ ಅದೇ ಥರ
ಜೀರಿಗೆ ಕಷಾಯ ಅಮ್ಮ, ಸ್ವಲ್ಪ ನಿಮ್ ಧೈರ್ಯಕ್ಕೆ ನಾವು ತುಂಬಾ ಮೆಚ್ತೀವಿ. ಆದ್ರೆ ತುಂಬಾ ರಿಸ್ಕ್ ಅಂತ ನನ್ಗನ್ಸುತ್ತೆ. ಕೇಳ್ತಾ ಇದ್ದಂಗೆ ಹೆಂಗ್ ಅನ್ಸುತ್ತೆ ಡಾಕ್ಟರ್ ಶಫಾಲಿಕಾ? ಮಾಡಿಸ್ಕೊಂಡಿದ್ದೀರಲ್ಲ, ಅವರೇ ಮಾಡ್ಕೊಂಡಿದ್ದೀರಲ್ಲ. ಈಗ ನಿಮಗೆ ಮಕ್ಕಳು ಸೊಸೆಗಳು, ಹೆಣ್ಮಕ್ಳು ಸೊಸೆಗಳಿದಾರಲ್ಲ, ಅವ್ರಿಗೂ ಮಾಡ್ತೀರಾ? ಇಲ್ಲ ಇವಾಗಿನ ಇದ್ರಲ್ಲಿ ಹಂಗ ಆಗಲ್ಲ. ಅದು ನನ್ಗೇನೋ ಯಾಕೆ ಆಗೋದಿಲ್ಲ? ಅದು ಭಯ ನಮ್ಗೆ ಇವಾಗಿನ ಇದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಭಯ. ಅವಾಗ ನಿಮಗ್ ಗೊತ್ತಿಲ್ಲ, ಅವಾಗ ಆಗ್ಲಿಲ್ಲ ಅಂದ್ರೆ ಇವಾಗ ಯಾಕಾಗಿಲ್ಲ? ಅದು ಇವಾಗ ಯಾಕಾಗತ್ತೆ? ಅವಾಗ ಡೇಂಜರಸ್ ಇರ್ಲಿಲ್ಲ, ಬಿಕಾಸ್ ಯು ಡಿಂಟ್ ನೋ. ಅವಾಗ ನಿಮಗ್ ಗೊತ್ತಿರ್ಲಿಲ್ಲ ಏನೇನ್ ಆಗ್ಬೋದು ಅಂತ. ಈಗ ನಿಮಗೆ ನಾಲೆಜ್ ಬಂದಿದೆ, ಏನೇನ್ ಆಗ್ಬೋದು ಅಂತ ಗೊತ್ತಿದೆ, ಅದಕ್ಕೆ ಭಯ ಇದೆ. ಅವಾಗ ಇಗ್ನೋರೆನ್ಸ್ ಇಂದ ಬಂದಿರೋ ಧೈರ್ಯ. ನಾವು ತುಂಬಾ ಕೆಲಸ ಎಲ್ಲ ಮಾಡ್ತಾ ಇದ್ವಿ, ಬಟ್ಟೆ ಒಗೆಯೋದು, ನೀರ್ ಸೇದೋದು. ಇಗ್ನೋರೆನ್ಸ್ ಅಂದ್ರೆ ಗೊತ್ತಿಲ್ಲದೆ ಇದ್ದಿದ್ರಿಂದ ನಿಮ್ಗೆ ಆಯ್ತದು, ಗೊತ್ತಾದ್ಮೇಲೆ ನೀವು ಸಾಹಸ ಮಾಡಿಲ್ಲ. ಅದೇ ತರ ನಮ್ಮ ವೀಕ್ಷಕರಲ್ಲೂ ಮನವಿ, ಇಂಥ ಸಾಹಸ ಕೇಳಿದ್ಮೇಲೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ವಾಟ್ ಇಸ್ ಇಗ್ನೋರೆನ್ಸ್, ವಾಟ್ ಇಸ್ ನಾಲೆಜ್ ಅಂತ. ಸೊ ದೇ ವಿಲ್ ನಾಟ್ ಟೇಕ್ ದಟ್ ರಿಸ್ಕ್. ಒಂದ್ ಕಾಯಿಲೆ ಏನ್ ಬರ್ಬೋದು ಅಂದ್ರೆ ಟೆಟನಸ್. ಅಂಡ್ ಪರ್ಸೆಂಟೇಜ್ ಆಫ್ ಟೆಟನಸ್ ವಾಟ್ ವಾಸ್ ಬಿಫೋರ್ ಅಂಡ್ ಇವಾಗ ತುಂಬಾನೇ ಕಡಿಮೆ ಆಗಿದೆ. ಬಿಕಾಸ್ ವಿ ಸೇ ಕ್ಲೀನ್ 5 ಕ್ಲೀನ್ಸ್ ಇದೆ ಹೇಳ್ದಂಗೆ. ಮಚ್ಚು ಕಟ್ ಮಾಡಿದ್ರೆ ಟೆಟನಸ್ ರಿಸ್ಕ್ ಇದೆ, ಕ್ಲೀನ್ ಹ್ಯಾಂಡ್ಸ್. ಅದು ಏನು ಇನ್ಫೆಕ್ಷನ್ ಆಗಿಲ್ಲ, ನನಗೂ ಆಗಿಲ್ಲ. ಯಾವ್ದೋ ಪ್ರಾಬ್ಲಮ್ ಇಲ್ಲ, ಗರ್ಭಕೋಶದಾಗ್ಲಿ ಯಾವ್ದೇ ಪ್ರಾಬ್ಲಮ್ ಆಗ್ಲಿ, ಯಾವ್ದೋ ಪ್ರಾಬ್ಲಮ್ ಇಲ್ಲ. ಅದಲ್ಲ ಆಗಿಲ್ಲ. ದಟ್ಸ್ ವಾಟ್ ಇಟ್ಸ್ ಅ ಕೋಇನ್ಸಿಡೆನ್ಸ್. ರಿಸ್ಕ್, ಯು ಹ್ಯಾವ್ ಟೇಕನ್ ದ ರಿಸ್ಕ್ ವಿತೌಟ್ ನೋಯಿಂಗ್ ಇಟ್. ಇನ್ನೊಂದು ಇದು ಅಂದ್ರೆ ಡೆಲಿವರಿ ಇಸ್ ಅ ನ್ಯಾಚುರಲ್ ಪ್ರೋಸೆಸ್ ಅಮ್ಮ. ಅಂದ್ರೆ ಡೆಲಿವರಿ ಆಗತ್ತೆ, ಬಟ್ ಏನಂದ್ರೆ ಅದು ಸೇಫ್ ಆಗಿ ಆಗತ್ತಾ ಇಲ್ವಾ ನೋಡ್ಕೊಳ್ಳೋದು, ಮಾನಿಟರ್ ಮಾಡೋದೇ ಇರೋದಲ್ಲಿ. ಏನು ಡಾಕ್ಟರ್ಗಳು ಏನು ಮಾಡಲ್ಲ, ಡೆಲಿವರಿ ಅದ್ರ ಪಾಡ್ಗೆ ಅದು ಆಗತ್ತೆ, ಬಟ್ ಚೆನ್ನಾಗ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್. ಅದರಿಂದನೇ ಎಲ್ಲರೂ ಡೆಲಿವರಿ ಮನೆಗಳಲ್ಲಿ ಮಾಡ್ತಾ ಇದ್ದಿದ್ದು. ಬಟ್ ಅವ್ರು ಹೇಳಿದ್ದು ಅದು ಕಮೆಂಡಬಲ್. ಇಟ್ಸ್ ಅ ಸೋಷಿಯಲ್ ಸರ್ವಿಸ್, ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಇಟ್, ಬಿಕಾಸ್ ಶಿ ಇಸ್ ಅ ಟ್ರೈನ್ ಮಿಡ್ ವೈಫ್. ನಾನು UK ದಲ್ಲಿದ್ದ, ಐರ್ಲೆಂಡ್ ಅಲ್ಲಿ ಇದ್ದಾಗ ಮಿಡ್ ವೈಫ್ರಿ ಇಸ್ ದ ಮೇನ್. ಮಿಡ್ ವೈಫ್ಸ್ ಅವರೇ ಡೆಲಿವರಿ ಮಾಡೋದು. ಎಲ್ಲರೂ ಹೇಳೋದಷ್ಟೇ, ಡಾಕ್ಟರ್ ನೀವು ಬೇಡ, ವಿ ಡೋಂಟ್ ವಾಂಟ್ ಟು ಸಿ ಯು, ವಿ ವಾಂಟ್ ಟು ಸಿ ಓನ್ಲಿ ದ ಮಿಡ್ ವೈಫ್ಸ್ ಅಂತ. ಬಿಕಾಸ್ ದೇ ನೋ ಮಿಡ್ ವೈಫ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಟ್ರಯಲ್ ಕೊಡ್ತಾರೆ ಅಂತ. ಅಂಡ್ ದೆನ್ ಏನಾರ ಕಾಂಪ್ಲಿಕೇಶನ್ಸ್ ಆದ್ರೆ ದೇ ವಿಲ್ ನೋ ಇಲ್ಲಿ ಇದಾಗೋದಿಲ್ಲ ಅಂತ. ಸೊ ಸಡನ್ ಆಗಿ ದೇ ವಿಲ್ ಕಾಲ್ ಅಸ್ ಅಂಡ್ ವಿಲ್ ಸಾರ್ಟ್ ಔಟ್. ಕಾಂಪ್ಲಿಕೇಟೆಡ್ ಇದಿತ್ತು, ಅದ್ ಮಿಡ್ ವೈಫ್ಸ್ ಕೆಲಸ. ಟ್ರಾನ್ಸ್ವರ್ಸ್ ಲೈ ಇರತ್ತೆ, ಅದನ್ನ ಚೇಂಜ್ ಮಾಡಿ ಪೊಸಿಷನ್ ಕರೆಕ್ಟ್ ಆಗಿ ಇಡೋದು ಅದು ಮಿಡ್ ವೈಫ್ ಕೆಲಸ. ಅದಕ್ಕೆ ಈಗಲೂ ನಾನು ಇಂಗ್ಲೆಂಡ್ ಅಲ್ಲಿ ಇದ್ದೆ, ಆಲ್ಮೋಸ್ಟ್ 100% ಡೆಲಿವರಿ, ನಾರ್ಮಲ್ ಡೆಲಿವರಿ ಎಲ್ಲ ಮಾಡ್ತಾ ಇದ್ದೆ ಮಿಡ್ ವೈಫ್ಸ್. ಗೈನಕಾಲಜಿಸ್ಟ್ಗಳು ಬರೀ ಆಂಟಿನೇಟಲ್ ಚೆಕಪ್ ಅಲ್ಲಿ 1 ಸರ್ತಿ 2 ಸರ್ತಿ ನೋಡ್ತಾರೆ ಅಷ್ಟೇ ಹೊರತು ಎಲ್ಲ ಮಿಡ್ ವೈಫ್ಸ್ ಕೆಲಸ. ಅದೇ ನಮ್ಮ ಇಂಡಿಯಾದಲ್ಲಿ ಯಾರು ಮಾಡಲ್ಲ, ಯಾರು ಒಪ್ಪೋದಿಲ್ಲ ನರ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ. ಬಟ್ ಟ್ರೈನ್ಡ್ ನರ್ಸಸ್ ಆರ್ ವೆರಿ ಗುಡ್. ಅಂದ್ರೆ ಇವ್ರು ಮಾಡಿದ್ರಲ್ಲಿ ಏನೇನನ್ನ ಮಾಡಬಾರ್ದು ಡೆಲಿವರಿ ಟೈಮಲ್ಲಿ ಇವ್ರು ಹೇಳ್ತಾರೆ. ನಾನೇ ಹೋದೆ, ಕಟ್ ಮನೆಯಲ್ಲಿ ಡೆಲಿವರಿ ಮಾಡಿದ್ದೆ ತಪ್ಪು. ದ ಹೋಲ್ ಸಿನಾರಿಯೋ ಇಸ್ ರಾಂಗ್. ಬಟ್ ಎನಿಥಿಂಗ್, ಎನಿ ಸ್ಟೇಜ್ ಅಲ್ಲಿ, ಯಾವುದೇ ಸ್ಟೇಜ್ ಅಲ್ಲಿ ಏನಾರು ರಾಂಗ್ ಆಗ್ಬೋದಿತ್ತು. ಡೆಲಿವರಿ ಎಲ್ಲ ಸರಿಸಾಗಾಯ್ತು, ಅದೇ ಹೇಳಿಲ್ವಾ, ಕಷಾಯ ಕುಡ್ದೆ ಅದಕ್ಕೆ ನೋವು ಬಂತು, ಅದಕ್ಕೆ ಸಂಬಂಧ ಅಲ್ಲ. ಇವ್ರಿಗೆ ಅದು ನೋವು ಬರೋ ನಾರ್ಮಲ್ ಸೆಟಪ್ ಇಂದ ನೋವು ಬಂದಿದೆ, ಎಲ್ಲ ಸರಿ ಹೋಗಿದೆ, ಅದಕ್ಕೆಲ್ಲ ಸರಿ ಅನ್ಸುತ್ತೆ. ಬಟ್ ಏನೇನು ಎಲ್ಲ ಸ್ಟೇಜ್ ಅಲ್ಲಿ, ಈಚ್ ಸ್ಟೇಜ್ ಅಲ್ಲಿ ಮಗು ಡೆಲಿವರಿ ಆಸ್ಪಿರೇಷನ್ ಆದ್ರೆ ಅಲ್ಲಿ ಪೀಡಿಯಾಟ್ರಿಕ್ ಟೀಮ್ ಇರೋದಿಲ್ಲ. ಸೊ ಅವ್ರಿಗೆ ಏನು ಮಾಡಕ್ ಶಿ ಡಸಂಟ್ ನೋ ಎನಿಥಿಂಗ್. ಮಗುಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಬರೀ ಬಟ್ಟೆ ಸುತ್ತೋದ್ರಿಂದ ಓಕೆ, ಹೈಪೋಥರ್ಮಿಯಾ ಚಳಿ ಆಗೋದನ್ನ ಕಮ್ಮಿ ಮಾಡ್ಬೋದು. ಬಟ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್ ಶಿ ಡಸಂಟ್ ನೋ. ಬಿಕಾಸ್ ಎವ್ರಿಥಿಂಗ್ ಎಲ್ಲ ಸರಿ ಹೋಗಿದ್ರಿಂದ ಓಕೆ ಅನ್ನಿಸ್ಬೋದು. ಬಟ್ ಈಚ್ ಸ್ಟೇಜ್ ಅಲ್ಲಿ ತಪ್ಪಾಗಿ ಯಾರ್ದು ಜೀವಕ್ಕೆ ಬೇಕಾದ್ರೆ ಇಬ್ಬರು ಜೀವಕ್ಕೂ ಹಾನಿ ಆಗೋ ಚಾನ್ಸಸ್ ಇದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಮನೆಯಲ್ಲಿ ಹೆಣ್ಮಕ್ಳು ಏನೇನ್ ಮಾಡಬಾರ್ದು ಅಂತ ಹೇಳ್ತೀರಾ? ಲೈಕ್ ಈ ತರದ್ ಕೆಲವೊಂದು ಮಾಡಬಹುದು ನಮ್ಮ ಹೆಣ್ಮಕ್ಳು, ಮಾಡಬಾರ್ದು ಮನೆ ಮದ್ದಿಗೆ ಸಂಬಂಧಪಟ್ಟ ಹಾಗೆ 5 ಥಿಂಗ್ಸ್ ನಮ್ಮ ಗೈನಕಾಲಜಿ ಡೆಲಿವರಿಗೆ ಸಂಬಂಧಪಟ್ಟಿದ್ದು, ಅದನ್ನ ನಾನು ಮಾತಾಡ್ತೀನಿ. 5 ಥಿಂಗ್ಸ್ ಏನು ಅಂದ್ರೆ, ಮನೆಯಲ್ಲಿ ಅವ್ರು ಹೇಳ್ದಂಗೆ ಜೀರಿಗೆ, ತುಪ್ಪ ಕೊಟ್ಟು ಅದು ಡೆಲಿವರಿ ಆಗೋದು ತಪ್ಪು. ಒಬ್ಬೊಬ್ರಿಗೆ ಏನೇ ಇದ್ರು ನಾವು ಪ್ರಿಸಿಪಿಟೇಟ್ ಲೇಬರ್ ಅಂತೀವಿ, 2 ಗಂಟೆ ಲೇಬರ್ ಆಗೋ ತರ ಇದ್ರೆ ಅವ್ರಿಗಾಗುತ್ತೆ. ಬಟ್ ಕಾಂಪ್ಲಿಕೇಶನ್ಸ್ ಬಂದವ್ರಿಗೂ ಅಲ್ಲೇ ಕುತ್ಕೊಂಡ್ರೆ ಮನೆಯಲ್ಲಿ ಅದಾಗೋದಿಲ್ಲ. ನಮಗ್ ಗೊತ್ತಾಗ್ಬೇಕು, ಸರಿಯಪ್ಪ ಕುಡಿದು ಟ್ರೈ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬರ್ಬೇಕಾಗತ್ತೆ. ಬಿಕಾಸ್ ಅದಕ್ಕೇನೆ ಹಾಸ್ಪಿಟಲ್ಸ್ ಇರೋದು. ಅದು ನೀವು ನಮ್ಮ ಜೀವನ ಅಂದ್ರೆ ತಾಯಿ ಅವ್ರ ಬಗ್ಗೆ ಹೇಳ್ಬೋದು, ಬಟ್ ಮಗು ಒಳಗಡೆ ಹೊಟ್ಟೆ ಇರ್ಕೊಳ್ಳೋ ಮಗು ಅದೇನು ಹೇಳಕ್ ಆಗೋದಿಲ್ಲ. ನನಗೆ ತ್ರಾಸ ಆಗ್ತದೆ, ನನಗೆ ಖುಷಿಯಾಗಿದ್ದೀನಿ, ಇನ್ನೂ ಟ್ರೈ ಮಾಡೋಣ, ಅದಕ್ಕೆ ಹೇಳಕ್ ಆಗೋದಿಲ್ಲ. ಅದಕ್ಕೆ ಮಾನಿಟರ್ಸ್ ಬೇಕೇ ಬೇಕು. ಆಮೇಲೆ 2ನೇದು ಏನು ಅಂದ್ರೆ, ಪ್ರೆಗ್ನೆಂಟ್ ಆಗಿದ್ದೀರಾ ಇಬ್ಬರಿಗೆ ತಿನ್ಬೇಕು ಅನ್ನೋದು, ಅದು ತಪ್ಪು. ಇಬ್ಬರಿಗಾಗೋಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬಾರ್ದು, ಕ್ವಾಲಿಟಿಯಲ್ಲಿ ಇರಬೇಕು.
ಪಪಾಯ ತಿನ್ಬೋದಾ? ಪಪ್ಪಾಯ ತಿನ್ಬಹುದಾ ಅಂತ. ಹೌದು, ಪಪಾಯ ಈಸ್ ನಾಟ್ ಅನ್ ಅಬಾರ್ಟಿಫಿಷಿಯಂಟ್. ಸೊ ಅದು ಫ್ರೂಟು, ಅದ್ರದ್ದು ಫ್ರೂಟ್ ನ್ಯೂಟ್ರಿಷನ್ ಇಸ್ ಡೆಫಿನೆಟ್ಲಿ ದೇರ್. ಅದರಿಂದ ಏನು ಅಬಾರ್ಷನ್ ಆಗೋದಿಲ್ಲ, ಬ್ಲೀಡಿಂಗ್ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಅದನ್ನ ತಿನ್ಬೋದು. ಪೈನಾಪಲ್, ಆಲ್ ಯೆಲ್ಲೋ ಫ್ರೂಟ್ಸ್. ದೇಸೆ ಏನು ಅಂದ್ರೆ ಬೇಸಿಕ್ ಅದ್ರಲ್ಲಿ ಏನು ಅಂದ್ರೆ ಯೆಲ್ಲೋ ಫ್ರೂಟ್ಸ್ ಎಲ್ಲ BMI ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಬಿಸಿ ಜಾಸ್ತಿ ಆಗುತ್ತೆ. ಬಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಅಬಾರ್ಷನ್ ಆಗೋದು ಟ್ರೂ. ಬಟ್ ಇಟ್ ಶುಡ್ ಗೋ ಮೋರ್ ದೆನ್ 1 ಡಿಗ್ರಿ. ಅದು ಜ್ವರ ಬರೋ ಸ್ಟೇಜಿಗೆ ಹೋದಾಗ, ಮೋರ್ ದೆನ್ 38 ಡಿಗ್ರೀಸ್ ಹೋದಾಗ ಅಬಾರ್ಷನ್ ಆಗುತ್ತೆ. ನಮ್ದು ಈ ಹಣ್ಣುಗಳು ತಿಂದಿದಿಂದ ಜ್ವರ ಬರೋದಿಲ್ಲ. ಹಣ್ಣುಗಳು ತಿಂದ್ರೆ ಜ್ವರ ಬಂದ್ರೆ, ಯಾವ್ದು ಹಣ್ಣು ತಿಂದ್ರೆ ಜ್ವರ ಬಂದಿದ್ರೆ ಅದರಿಂದ ಅಬಾರ್ಷನ್ ಆಗೋದು ಸಹಜ. ಪಪ್ಪಾಯ ತಿಂದ್ರೆ ಜ್ವರ ಬರೋದಿಲ್ಲ, ಅದಕ್ಕೆ ಅಬಾರ್ಷನ್ ಆಗೋದಿಲ್ಲ. ಮನೆ ಮದ್ದು ಅಂತ ಹೇಳಿದ್ರೆ ಈ ತರ ಇದ್ದು ಕುಡಿದ್ರೆ ಏನು, ಕೆಲವರು ಏನೋ ಮಗು ಬೆಳ್ಳಗಿರ್ಬೇಕು, ಕೆಂಪಗಿರ್ಬೇಕು ಅಂತ ಅದು ಇದು ಕೊಡ್ತಾರಲ್ಲ, ಅದು ಕೊಟ್ರೆ ಏನಾದ್ರೂ ಆಗತ್ತೆ. ಏನು ಜಾಸ್ತಿ ಏನಾದ್ರು ಕೊಟ್ರೆ ಡೆಫಿನೆಟ್ ಆಗಿ ಆಗುತ್ತೆ. ಹೊಟ್ಟೆ ಲೂಸ್ ಮೋಷನ್ ಆಗ್ಬೋದು, ಹೊಟ್ಟೆ ಪ್ರಾಬ್ಲಮ್ ಬರ್ಬೋದು, ಅದರಿಂದ ಏನಾದ್ರೂ ಕಾಂಪ್ಲಿಕೇಶನ್ ಬರ್ಬೋದು. ಉಪಯೋಗ ಆಗೋದು ಇದಿಲ್ಲ, ಏನು ಇಲ್ಲ. ಕೆಲವೊಂದು ಆಹಾರ ಪದಾರ್ಥಗಳನ್ನ ತಗೊಂಡಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವ್ರಿಗೆ ಜಾಸ್ತಿ ಆಗ್ಬೋದು, ಅಸಿಡಿಕ್ ಪ್ರಾಬ್ಲಮ್ಸ್ ಅವ್ರು ಏನಾದ್ರೂ ಜಾಸ್ತಿ ತಗೊಂಡ್ರೆ, ಏನೇ ತಗೊಂಡ್ಲಿ ಹೊಟ್ಟೆ ಅಪ್ಸೆಟ್ ಆಗೇ ಆಗತ್ತೆ. ಸೇಮ್ ವಿತ್ ಹಸಿ ಮೆಣಸಿನ್ಕಾಯಿ ತಿನ್ಬೇಡ ಅಂತಾರೆ, ಮಕ್ಳಿಗೆ ಕೂದ್ಲಾಗಲ್ಲ ಅಂತ. ನನ್ ಮಗಂಗೂ ಇರ್ಲಿಲ್ಲ ಹುಟ್ಟಾಗ, ಹಾಗಂತ ನಾನು ತಿಂದಿದ್ದೆ ಅಂತ ಅಲ್ಲ. ಸರ್ ಸೆಡ್ ಗ್ಯಾಸ್ಟ್ರೈಟಿಸ್ ಆಗತ್ತೆ, ಅದರಿಂದ ಬೇಡ ಅಂತ ಅಂತೀವಿ ಹೊತ್ತು ಮಗುಗೆ ಕೂದಲು ಜಾಸ್ತಿ ಕೂದಲು ಕಡಿಮೆಗೆ ರಿಲೇಟೆಡ್ ಇಲ್ಲ. ಓಕೆ, ನೀವು ನಿಮ್ಮ ಮನೇಲಿ ಬಳಸುವಂತಹ ಮನೆ ಮದ್ದು ಯಾವುದು? ಅರಿಶಿನ ಪುಡಿ. ಹೇಗ್ ಬಳಸ್ತೀರಾ? ಅಡಿಗೆಯಲ್ಲಿ ಬಳಸ್ತೀರಾ? ಅಡಿಗೆಯಲ್ಲಿ ಡೆಫಿನೆಟ್ಲಿ, ಬಿಕಾಸ್ ಅದು ಇಟ್ ಇಸ್ ಆಂಟಿಸೆಪ್ಟಿಕ್. ಅದರಿಂದ ತುಂಬಾ ಗೊತ್ತಿರೋದು ಗೊತ್ತಿರ್ಲಾರ್ದೇನೂ ಅಡ್ವಾಂಟೇಜಸ್ ತುಂಬಾ ಇದಾವೆ. ಅದಕ್ಕೆ ಅದನ್ನ ದಿನಬಳಕೆಯಲ್ಲಿ ಉಪಯೋಗಿಸ್ಬೋದು. ಅದನ್ನ ಹಾಲಲ್ಲಿ, ಬಿಸಿ ಹಾಲಲ್ಲಿ ಹಾಕಿ ಕೊಡ್ಬೋದು ಮಕ್ಕಳಿಗೆ. ಶುಂಠಿ ಅಂತ ಹೇಳ್ಬೋದು. ಮಜ್ಜಿಗೆಯಲ್ಲಿ ಹಾಕಿ ತಗೊಂಡಾಗ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಸೊ ಆತರ. ಶುಂಠಿ. ನೀವು? ನಾನು ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ ರಸಂ ಚೆನ್ನಾಗಿ ಊಟ ಮಾಡಿದಾಗ, ಸ್ಪೆಷಲಿ ಭಾನುವಾರ ಏನಾದ್ರು ಒಂದು ನಾನ್ ವೆಜ್ ತಿಂತೀವಿ. ಯೂಶಲ್ ಆಗಿ ಭಾನುವಾರ ಏನ್ ಮಾಡಿ ಜಾಸ್ತಿ ತಿನ್ಬಿಟ್ಟಿದ್ರೆ, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಹೋಗಿರ್ತೀವಿ, ಹಬ್ಬದ ದಿವಸ ಚೆನ್ನಾಗಿ ತಿಂದಿದಾಗ ಒಂದ್ ಅರ್ಧ ಕಪ್ ರಸಂ ಕುಡಿತೀವಿ. ಏನೋ ಒಂಥರ ಅದು ಅವಾಗಿಂದ ಬಂದಿರೋದು, ಅದರಲ್ಲಿ ಉಪಯೋಗ ಆಗತ್ತೆ ಏನೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಚೆನ್ನಾಗಿರತ್ತೆ. ಟರ್ಮರಿಕ್ ಉಪಯೋಗಿಸ್ಬೋದು. ಇದಕ್ಕೆ ಒಂದು ಟಾಪಿಕಲ್ ಅಪ್ಲಿಕೇಶನ್ ನಾನು ಹೇಳ್ದಂಗೆ ಸ್ಕ್ರಬ್ ತರನು, ಅದ್ರ ಜೊತೆ ಕಡಲೆ ಹಿಟ್ಟು ಅಂತ ಯಾರೋ ಹೇಳಿದ್ರಲ್ಲ, ಅದನ್ನ ಸ್ಕ್ರಬ್ ಆಗಿ ನಾನು ಉಪಯೋಗಿಸ್ತೀನಿ. ಡಾಕ್ಟರ್, ನೀವು ಸುಮಾರು ಬೇರೆ ಇರ್ಬೋದು ಅನ್ಸುತ್ತೆ. ನೀವು ಯಾವುದೇ ಒಂದನ್ನ ಯೂಸ್ ಮಾಡಲ್ಲ, ಎಲ್ಲಾದ್ರಲ್ಲಿ ಹೇಳ್ತಾರಲ್ಲ. ಈಗ ಸಿನಮನ್ ಆಗ್ಲಿ, ಅಲೋವಿರಾ ಜ್ಯೂಸು, ಆಪಲ್ ಸಿಡರ್ ವಿನೆಗರ್, ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಯಾವಾಗ ಜ್ಞಾಪಕ ಬರುತ್ತೆ ಎಲ್ಲದನ್ನು ಯೂಸ್ ಮಾಡ್ತೀನಿ. ಓಕೆ, ಫ್ಯಾಮಿಲಿ ಡಾಕ್ಟರ್ನ ಈ ಸಂಚಿಕೆಯಲ್ಲಿ ಮನೆ ಮದ್ದು ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ, ಇದೆಲ್ಲ ವಿಚಾರ ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ವಿ. ಆದರೆ ಒಂದು ನೆನಪಿರಲಿ, ಮನೆ ಮದ್ದಿನ ಜೊತೆಗೆ ನಾವು ಇಂಗ್ಲಿಷ್ ಮೆಡಿಸಿನ್ ಅನ್ನ ಕೂಡ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಅದು ಜೀವವನ್ನ ಉಳಿಸುವಂತಹ ಮೆಡಿಸಿನ್ ಆಗಿರುತ್ತೆ. ಈ ಮಾತಿನೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ, ಮತ್ತಷ್ಟು ಎಕ್ಸ್ಪರ್ಟ್ ಡಾಕ್ಟರ್ಸ್ ಒಂದಿಗೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ಖಂಡಿತ ಬಂದೇ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.